ನಾವು ನೋಡಿ ಒಂದು ಪ್ರಶ್ನೆ, ಈಗ ದೈವಾರಾಧನೆಗೆ ಚಿನ್ನ ಬೆಳ್ಳಿ ಹಾಕ್ತಾರೆ. ಈಗ ಚಿನ್ನ ಇಷ್ಟು ಕಾಸ್ಟ್ಲಿ ಇದ್ದು ನಾವು ಹಾಕ್ತಾ ಇದ್ವಿ. ಆದರೆ ಮುಂಚೆ ರಾಜಮನೆತನದವರ ದೈವ ಇತ್ತಲ್ವಾ, ಅವ್ರು ಯಾಕೆ ಹಾಕಿಲ್ಲ ಚಿನ್ನ, ಅವ್ರು ಯಾಕೆ ಹಾಕಿಲ್ಲ ಬೆಳ್ಳಿ, ಅವ್ರ ಹತ್ರ ಇರಲಿಲ್ವಾ? ಕಂಬದ ಜನಾಂಗದವರು ನಮ್ಮ ಕಡೆ ಕೋಲ ಕಟ್ಟುವಾಗ ಅವರು ತೆಂಬೆರೆನೇ ತರುವುದಿಲ್ಲ, ಪಾಡ್ದನ ಹೇಳುವುದಿಲ್ಲ, ಸಂಧಿ ಹೇಳುವುದಿಲ್ಲ, ಮತ್ತು ಇದು ನಮ್ಮಲ್ಲಿ ಪುಟ್ಟ ಬಳಕ ಅಂತ ಹೇಳ್ತಾರೆ, ಪಟ್ಟಜಪ್ಪುನ ಅಂತ ಹೇಳ್ತಾರೆ, ಅದನ್ನು ಅವರು ಮಾಡೋದಿಲ್ಲ. ಅಲ್ಲಿ ಒಂದು ಏನಾಗಿದೆ, ಆಗ ಮಾಡದಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ಕೇಳಿ ಈಗಿನ ಕೋಲ ಕಟ್ಟುವವರಿಗೆ ಅರದಳ ಕೇಳಿ, ಅರದಳ ಗೊತ್ತಿಲ್ಲ, ಅರದಳ ಮರ ಇದೆ ಅಂತ ಗೊತ್ತಿಲ್ಲ. ಎಷ್ಟೋ ಕಡೆ ಈಗಲೂ ಇದೆ. ನಿಮಗೆ ತಂಬಡ ಮತ್ತು ತೆಂಬೆರದಲ್ಲೇ ಮುಂಚೆ ಕೋಲ ಆದಂಥ ನಿದರ್ಶನವೂ ಇದೆ. ನಮ್ಮಲ್ಲಿ ಒಬ್ಬರ ಚಿಕ್ಕ ಚಿಕ್ಕ ದೈವತ್ತು, ನಾವು ಕೂಡ ತೆಂಬೆರೆಯಲ್ಲಿ ಕೋಲ ಮಾಡಿದ್ದನ್ನು ನೋಡಿದೆ ನಮ್ಮದು ಬಬ್ಬರಿಯನಿಗೆ. ಹಾಗಾಗಿ ಅಂಥ ತೆಂಬೆರೆಯನ್ನೇ ಇವರು ತರೋದಿಲ್ಲ ಅಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಮಹಾ ಒಂದು ಅಪಚಾರ ಅಂತ ನಾನು ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ತುಳುನಾಡಿನ ದೈವಾರಾಧನೆಯ ಬಗ್ಗೆ ಎಷ್ಟು ವಿಡಿಯೋ ಮಾಡಿದರೂ ಅದು ಕಮ್ಮಿ ಆಗ್ತದೆ. ಹೋದ ಬಾರಿ ನಾವು ಶ್ರೀ ಬನ್ನಂಜೆ ಬಾಬು ಅಮೀನ್ ರವರ ಬಳಿ ದೈವಾರಾಧನೆಯ ಬಗ್ಗೆ ಕೇಳಿದ್ವಿ. ಇಂದು ಈ ದೈವಾರಾಧನೆಯ ಬಗ್ಗೆ ಮಾತಾಡಲು ಜಾನಪದ ಚಿಂತಕರಾದಂತಹ ದಯಾನಂದ್ ಶೆಟ್ಟಿ ದೆಂದೂರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಈ ದೈವಾರಾಧನೆಯ ಬಗ್ಗೆ ಮಾತಾಡುವ ಮೊದಲು ನಾವು ಯಾವುದಾದ್ರೂ ಒಂದು ಮರದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಬೇರಿಂದ ಶುರು ಮಾಡಬೇಕಾಗ್ತದೆ. ಈ ದೈವಾರಾಧನೆಯ ಮೂಲ ಎಲ್ಲಿಂದ ಶುರುವಾಯಿತು ಅಂತ? ದೈವಾರಾಧನೆಯ ಮೂಲದ ಬಗ್ಗೆ ನೀವು ಹೇಳುವುದಾದರೆ, ಅಂದರೆ ಭೂಮಿಯಲ್ಲಿ ಉಂಟಾದ ತುಳುನಾಡು ಯಾವಾಗ ಜನ್ಮ ಆಯಿತಾ ಆಗಲೇ ದೈವಗಳು ಬಂದಿದೆ ಅಂತ ಅಲ್ಲಿ ಹೇಳ್ತಾರೆ. ಮೂಲ ದೈವ ಅಲ್ಲಿ ಹುಟ್ಟು ಬಂದಿದೆ. ನೀನು ಇನ್ನೂ ಬೇಕಾದರೆ ವಿವರ ಬೇಕಾದರೆ ಮೊನ್ನೆ ಪ್ರಕಾಶ್ ಅನ್ನೋರೊಂದು ಬುಕ್ ಬರೆದಿದ್ದಾರೆ, ಅದರಲ್ಲಿ ಓದಿದರೆ ನಿಮಗೆ ಭಾಳಷ್ಟು ಸಿಗ್ತದೆ. ಅದು ಭಾಳಷ್ಟು ಅಧ್ಯಯನ ಮಾಡಿ ಬರ್ತಿದ್ದಾರೆ, ತುಂಬ ಜನ ಅಧ್ಯಯನ ಮಾಡಿದ್ದಾರೆ. ಅಂದರೆ ನಾವು ಕೂಡ ನಮಗೆ ಅದರ ಎಲ್ಲಿ ಈಗ ನಾವು ಪಂಜುರ್ಲಿಯ ಬಗ್ಗೆ ಮಾತಾಡುವಾಗ ನಾವು ಬರೀ ಅಣ್ಣಪ್ಪನ ಬಗ್ಗೆನೇ ಮಾತಾಡಲಿಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚೆನೂ ಪಂಜುರ್ಲಿಯ ಇದೆ. ಅಂದರೆ ಭೂಮಿ ಉಂಟಾದಾಗ ಅಂತ ಹೇಳ್ತಾರೆ ತುಳುವಿನಲ್ಲಿ, ಆಗಲೇ ದೈವಗಳು ಒಟ್ಟಿಗೆ ಬಂದಿದೆ ಅಂತ ಒಂದು ಭಾವನೆ ಇದೆ. ನೀವು ಪಂಜುರ್ಲಿಯ ಬಗ್ಗೆ ಮಾತಾಡಿದ್ರಿಂದ ನಾನು ಕೇಳ್ತೇನೆ. ಅಂದರೆ ನಾವು ಬನ್ನಂಜೆ ಬಾಬು ಅಮೀನ್ ರವರ ಹತ್ರ ಮಾತಾಡುವಾಗ ಅವ್ರು ಹೇಳಿದರು, ಪಂಜುರ್ಲಿ ಅಂದರೆ ಪಂಜಿಕುರ್ಲಿ ಅಂತ. ಅಲ್ಲಿಂದ ಈ ಒಂದು ಕಲ್ಪನೆ ಶುರುವಾಗಿ ಅದಕ್ಕೆ ದೈವತ್ವ ಬಂತು ಅಂತ. ನಿಮ್ಮ ಅಭಿಪ್ರಾಯ ಏನು? ಅದು ಪಾಡ್ದನದಲ್ಲಿ ಪಂಜಿದ ಕುರ್ಲಿದ ಕತೆ ಬರ್ತದೆ. ಆದರೆ ಅಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಈಶ್ವರನ ಅದಕ್ಕೆ ಸಂಬಂಧಪಟ್ಟಾಗೆ ಬರ್ತದೆ. ನಿಮಗೆ ಸುಬ್ರಹ್ಮಣ್ಯ ದೇವರ ಕಥೆನೂ ಬರ್ತದೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕತೆ ಬರ್ತದೆ. ಈಗ ನಾವು ಅಣ್ಣಪ್ಪ ಪಂಜುರ್ಲಿಯ ಬಗ್ಗೆ ಮಾತಾಡಿದಾಗ ಅಲ್ಲಿ ಹೇಳ್ತಾನೆ, ಅವ ಹಂದಿಯನ್ನು ಮತ್ತು ಹಂದಿಗೆ ಅವ ವರ ಕೊಡುವಂಥದ್ದು, ಹಂದಿಯನ್ನು ನೀನು ಭೂಮಿಗೆ ಹೋಗಿ ಹಂದಿಯನ್ನು ಅವ ಕೊಲ್ತಾನೆ ಅಂತೆಲ್ಲ ನಿಮ್ಮ ಕತೆ ಬರ್ತದೆ. ಆ ಹಂದಿಯನ್ನು ಕೊಂದಂಥ ಸಂದರ್ಭದಲ್ಲಿ ಪಾರ್ವತಿ ಶೋಕ ಬಿಡ್ತಾಳೆ, ಅದಕ್ಕೆ ಜೀವ ಕೊಡಬೇಕು ಅಂತ ಹೇಳ್ತಾರೆ. ಮರುಜೀವ ಕೊಟ್ಟಂಥ ಈಶ್ವರ, ನೀನು ಇಲ್ಲಿ ಹೋಗಬೇಡ, ತುಳುನಾಡಿಗೆ ಹೋಗು, ನೀನು ಅಲ್ಲಿ ಹೋಗಿ ನೀನು ಧರ್ಮ ಮತ್ತು ಸತ್ಯವನ್ನು ಉಳಿಸುವಂಥ ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಆ ಟೈಮಲ್ಲಿ ಅವ ಹೇಳ್ತಾನೆ, ನನಗೆ ವರಬಲ ಬೇಕು ಅಂತ ಕೇಳ್ತಾನೆ. ಹಾಗಾಗಿ 4 ವರ ಅಂದರೆ ನನಗೆ ತುಂಬ ಗಂಜಲ್ ಅಂದರೆ ಸಕನಂತ ಬೆಡಿಬೇಕು, ಅದೇ ರೀತಿ ಆಯುಷ್ಯದ ಪಟ್ಟ ಬೇಕು ನನಗೆ, ಒಂದು ಬಾಯಿಡು ಮಾಸ ಅದು ತುಳುವಿನಲ್ಲಿ ಅಂದರೆ ಬಾಯಿಡು ಮಾಸ ಸಕನಂತ ಬೆಡಿ, ಅದಕ್ಕೆ ಆಯುಷ್ಯದ ಪಟ್ಟ. ಈಗ ಆಯುಷ್ಯದ ಪಟ್ಟವನ್ನು ಅಂಥದ್ದನ್ನು ಪಡ್ಕೊಂಡು ಅವ ಬರ್ತಾನೆ ಅಂತ ಪಾಡ್ದನ ಹೇಳ್ತದೆ. ಯಾವುದು ನಮ್ಮ ಅಣ್ಣಪ್ಪ ಪಂಜುರ್ಲಿಯ ಪಾಡ್ದನ ಹೇಳ್ತದೆ. ಅದೇ ರೀತಿ ನೀವು ಅದೇ ಪಂಜುರ್ಲಿ ಅಲ್ಲಿ ಇದ್ದರೂ ಕೂಡ ಆ ಪಂಜುರ್ಲಿ ಇದಕ್ಕಿಂತ ಮುಂಚೆ ಇರಲಿಲ್ವಾ ಕೇಳಿದರೆ ಇಲ್ಲ, ಧರ್ಮಸ್ಥಳಕ್ಕೆ ಬರುವ ಮುಂಚೆನೂ ಪಂಜುರ್ಲಿ ಶಕ್ತಿ ಇತ್ತು. ಪಂಜುರ್ಲಿ ಅದಕ್ಕಿಂತ ಮೂಲದ ಭಾಳಷ್ಟು ನಮಗೆ ಕಥೆಗಳು ಸಿಗ್ತವೆ. ಈಗ ಪಂಜುರ್ಲಿಯ ಬಗ್ಗೆ ಮಾತಾಡೋದ್ರಿಂದ ನಾವು ಕೇಳಬೇಕಾದದ್ದು, ನೀವು ದೆಂದೂರ ಪಂಜುರ್ಲಿ ಅಂತ ಒಂದು ಪುಸ್ತಕ ಕೂಡ ಬರೆದಿದ್ರಿ. ಪಂಜುರ್ಲಿಯಲ್ಲಿ ತುಂಬ ವಿಧಗಳಿದೆ. ಅಂದರೆ ಈಗ ಪ್ರಕಾಶ್ ವರ್ಣವರ ಬಗ್ಗೆ ಹೇಳುವಾಗ ಕೂಡ ಅವರ ಪುಸ್ತಕದಲ್ಲಿ ಕೂಡ ತುಂಬ ರೀತಿಯ ಪಂಜುರ್ಲಿಯ ಬಗ್ಗೆ ಉಲ್ಲೇಖ ಇದೆ. ಅದರ ಬಗ್ಗೆ ಏನು? ಪಂಜುರ್ಲಿ ಏನು ಗೊತ್ತು, ಕೆಲವೊಂದು ಊರಲ್ಲಿ ಹೋದಾಗ ಆ ರೀತಿಯಲ್ಲಿ ಹೆಸರು ಬರ್ತದೆ. ಈಗ ದೆಂದೂರಿಗೆ ಬಂದಾಗ ದೆಂದೂರ ಪಂಜುರ್ಲಿ ಆಯಿತು, ಈಗ ಕಲ್ಯಕ್ಕೆ ಬಂದಾಗ ಕಲ್ಲೆಲ ಪಂಜುರ್ಲಿ ಆಯಿತು, ಈಗ ಬಿಜಂಟ್ಲಿಗೆ ಬಂದಾಗ ಬಿಜಂಟ್ಲ ಪಂಜುರ್ಲಿ ಆಯಿತು. ಹಾಗೆ ನೀವು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾಜೈ ಪಂಜುರ್ಲಿ ಅಂತ ಹೇಳಲ್ಪಡ್ತದೆ. ಆ ಊರಿಗೆ ಆ ಹೆಸರು ಇರ್ತದೆ. ಕೆಲವಾಗಿ ಊರಿನ ಹೆಸರು ಬರ್ತದೆ, ಕೆಲವು ಬೇರೆ ಬೇರೆ ಅವರ ಯಾರಿಗೆ ಹೋಲಿದ್ದಾರೆ. ಈಗ ಒಂದು ದಾಸಪ್ಪ ಪಂಜುರ್ಲಿ ಅಂತ ಒಂದಿದೆ, ಅಂದರೆ ಅದು ದಾಸಪ್ಪ ಆ ಕುಟುಂಬಕ್ಕೆ ಅದು ಹೊಲಿದಿದೆ, ಹಾಗಾಗಿ ಅದು ದಾಸಪ್ಪ ಪಂಜುರ್ಲಿ ಅಂತ ಕರೀತಾರೆ. ಯಾವುದು ಪಂಜುರ್ಲಿ ಏನಾದರೂ ಕೂಡ ಶಕ್ತಿ ಅದೇ ಆಗಿರ್ತದೆ. ಈಗ ನೀವು ಮನೆಯಲ್ಲಿ ನಾವು ಈಗ ಆರಾಧನೆ ಮಾಡುವಂಥ ದೈವಕ್ಕೂ ಈಗ
ಏನು ಹೇಳ್ತೀವಿ ರಾಜನ್ ದೈವ ಅಂತ ಹೇಳ್ತೀವಿ, ಅಂದರೆ ಒಂದು ಊರಿನ ದೈವ. ಅದಕ್ಕೂ ಭಾಳಷ್ಟು ವ್ಯತ್ಯಾಸ ಅಂತ ಹೇಳಿದರೆ ಅದರ ಸೀಮಿತ. ಈ ರಾಜನ್ ದೈವ ಏನಾಗುತ್ತೆ, ಇಡೀ ಬೇರೆ ಎಲ್ಲ ಊರಿನ ಬಗ್ಗೆ ಅದು ಒಂದೊಂದು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇರ್ತದೆ. ಅದಕ್ಕೆ ಊರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ದೂರು ಕೊಟ್ಟರೆ ಅದನ್ನು ಸರಿ ಮಾಡುವಂಥ ಶಕ್ತಿ ಇರ್ತದೆ. ಈಗ ನಮ್ಮ ಮನೆ ದೈವ ಅಂತ ಹೇಳಿದ್ರೆ ನಮ್ಮ ಕುಟುಂಬದ ಏನಿದ್ರೆ ಅದನ್ನು ಸರಿಯಾಗಿ ಆ ಕುಟುಂಬ, ನೀವು ಕುಟುಂಬ ಯಾವುದೇ ಒಂದು ಕುಟುಂಬ ಸರಿಯಾಗಿ ತನ್ನ ಮನೆ ದೇವರನ್ನು ಕರೆಕ್ಟಾಗಿ ಅದು ಆರಾಧನೆ ಮಾಡ್ತಾ ಇದ್ರಂತ ಹೇಳಿದರೆ ಒಂದು ಮಾತಿದೆ, ಒಂದು ನಮ್ಮ ಕುಟುಂಬದ ದೈವ, ಒಂದು ನಮ್ಮ ಈ 10 ಊರಿನ ನಾವು 10 ಮಂದಿ ಒಟ್ಟು ಮಾಡಿ ಒಂದು ಇರುವಂಥ ಒಂದು ದೈವ, ಜೊತೆಗೆ ಊರಿನ ಒಂದು ದೇವಸ್ಥಾನ, ಹಾಗೆ ನಾವು ನಂಬಿದಂಥ ನಾಗ. ಇದನ್ನು ಸರಿಯಾಗಿ ಯಾರು ನಂಬ್ತಾರೆ ತುಳುನಾಡಿನಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ಮಾಟ ಮಂತ್ರ ಅಂತ ಹೇಳ್ತಾರೆ, ಯಾವುದೂ ತಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಈಗ ರಾಜನ್ ದೈವ ಅಂತ ಹೇಳಿದ್ರಿ, ಅಂದರೆ ಗ್ರಾಮದಲ್ಲಿ ಪೂಜಿಸೋದು, ಯಾವುದೇ ಜಾತಿ ಭೇದ ಇಲ್ಲದೆ ಪೂಜಿಸುವುದು ರಾಜನ್ ದೈವ. ಹಾಗೂ ಮತ್ತು ಯಾವುದೇ ಒಂದು ಕುಟುಂಬದಲ್ಲಿ ಪೂಜಿಸಲ್ಪಡುವ ದೈವ ಕುಟುಂಬದ ದೈವ ಆಗ್ತದೆ. ಆದರೆ ಈಗ ಕೆಲವು ದೈವಗಳು ಗ್ರಾಮದಲ್ಲೂ ಪೂಜಿಸಲ್ಪಡ್ತವೆ, ಕುಟುಂಬದಲ್ಲೂ ಪೂಜಿಸಲ್ಪಡುವ ದೈವಗಳಿದೆ. ಆದರೆ ಕೆಲವು ಕೇವಲ ಗ್ರಾಮಕ್ಕೆ ಸೀಮಿತವಾದ ದೈವ, ಕುಟುಂಬದಲ್ಲಿ ಬರುವುದಿಲ್ಲ ಅಂತ ದೈವಗಳು, ಅದು ಯಾಕೆ ಅಂತ. ಕುಟುಂಬದಲ್ಲಿ ನೋಡಿ ಕೆಲವೊಂದು ದೈವಗಳು ಹೆಚ್ಚಿನಾಗಿ ನಮ್ಮಲ್ಲಿ ಪಂಜುರ್ಲಿ, ಜುಮಾದಿ ಇಂಥ ದೈವಗಳು ಕುಟುಂಬದಿಂದ, ಅಂದರೆ ಪಂಜುರ್ಲಿ ಇಲ್ಲದ ಒಂದು ಕುಟುಂಬನೇ ಇಲ್ಲ ಅಂತ ಹೇಳಬೇಕು. ಅಂದರೆ ಕಡೆಗೊಂದು ಬೈಕಾಡ್ತಿ ಪಂಜುರ್ಲಿ ಹೆಸರಲ್ಲಾದರೂ ಅಲ್ಲಿ ಇರ್ತದೆ. ಆದರೆ ರಾಜನ್ ದೈವ ಕೆಲವೊಂದು ರಾಜನ್ ದೈವ ಮಾತ್ರ. ಈಗ ಕಲ್ಲುಟ್ಟಿಯನ್ನು ಕೂಡ ಕುಟುಂಬದ ದೈವವಾಗಿ ಪೂಜಿಸ್ತಾರೆ, ಕೆಲವು ಕಡೆ ಇದೆ ಅದು ಕುಟುಂಬದ ಅಲ್ಲಿ ಇರ್ತದೆ, ಆದರೆ ಅದು ಹೊರಗಿರ್ತದೆ. ಕಲ್ಲುಟ್ಟಿ ಹೊರಗಿರ್ತದೆ. ಕಲ್ಲುಟ್ಟಿ ಕಲ್ಕೊಡ ಬಂದಾಗ ಅದನ್ನು ಪೂಜಿಸುವ ರೀತಿ ಬೇರೆ, ವರ್ತೆಯ ರೂಪದಲ್ಲಿ ಬಂದಾಗ ಅದನ್ನು ಪೂಜಿಸುವಂಥ ರೀತಿ ಬೇರೆ. ಅದು ಹಿರಿಯರು ಏನು ಕಟ್ಟು ಮಾಡಿದ್ದಾರೆ ಅದನ್ನು ನಾವು ಮಾಡ್ತೀವಿ. ಆದರೆ ನೀವು ಹೇಳಿದ ಹಾಗೆ ನಾನು ಕಂಡ ಹಾಗೆ ಬಬ್ಬರಿಯ ದೈವ ಕುಟುಂಬದ ದೈವ ಆಗಿಲ್ಲ. ಆದರೂ ಕೂಡ ಒಂದು ಕಡೆ ನಾನು ಅದನ್ನು ಗಮನಿಸಿದ್ದೀನಿ, ಅವರ ಕುಟುಂಬದಲ್ಲಿ ಅದೇ ದೈವ ಇದೆ. ಅದು ಒಂದು ಕುಟುಂಬದ ದೈವ ಆಗಿ ಅಂದಾಡಿ ದೊಡ್ಡ ಮನೆ ಅಂತ ಇದೆ, ನಾನು ನೋಡಿದ ಮಟ್ಟಿಗೆ ಅಲ್ಲಿ ಕುಟುಂಬದ ಅವರ ದೈವನೂ ಅದೇ. ಅದು ಭಾಳ ಕಡಿಮೆ ಇರ್ತದೆ, ಇಲ್ಲ ಅಂತೇನಿಲ್ಲ. ಮಾಮೂಲಿ ಕೆಲವೊಂದು ದೈವಗಳು ಮಾತ್ರ. ಹೆಚ್ಚಿನಾಗಿ ಬಬ್ಬರಿಯ ದೈವ ಕುಟುಂಬದ ದೈವ ಆಗಿ ಇದ್ದದ್ದು ನಾನು ಕೂಡ ಹತ್ತಿರದಲ್ಲಿ ಕಂಡಿಲ್ಲ. ಅಂದರೆ 10 ಸಂವತ್ಸರ ದೈವ ಆಗಿ ಅದು ಜಾಸ್ತಿ ಪೂಜಿಸಲ್ಪಡ್ತದೆ. ಇಲ್ಲಿ ನಮಗೆ ಕರಾವಳಿಯಲ್ಲಿ ಮೇಯ್ನಾಗಿ ಅದು ಕರಾವಳಿಯನ್ನು ಕಾಯುವ ದೈವ ಅಂತ ಅದಕ್ಕೆ ಹೆಸರಾಗ್ತದೆ. ಭಾಳಷ್ಟು ಕಾರ್ಣಿಕವನ್ನು ತೋರಿಸ್ತದೆ. ಈವನ್ ಕೂಡ ಬೆಸ್ತರು ಅದನ್ನು ಭಾಳಷ್ಟು ಆರಾಧನೆ ಮಾಡ್ತಾರೆ. ಅಂದರೆ ಅವರ ಆರಾಧ ದೈವ ಅಂತ ಅದು ಹೇಳಲ್ಪಟ್ಟಿದೆ. ಅದಕ್ಕೆ ಬೇರೆಷ್ಟು ಕಾರಣಗಳು ಬೇರೆ ಇದೆ, ಆದರೂ ಕೂಡ ಅಂತ ತುಂಬ ದೈವಗಳು ಇವೆ. ಫುಲ್ಲು ಕುಟುಂಬದಲ್ಲಿ ಇರುವಂಥ ದೈವಗಳೇ ರಾಜನ್ ದೈವಗಳೇ ಕುಟುಂಬ. ಅಂದರೆ ಅಲ್ಲಿ ಅದೇ ಕುಟುಂಬದ ದೈವ ಮನೆಯಲ್ಲಿದ್ದಾಗ ಅದು ರಾಜನ್ ದೈವ, ಅದರ ಶಕ್ತಿ ಬೇರೆ. ಇದು ಗ್ರಾಮದ ದೈವಗಳಿಗೆ ರಾಜನ್ ದೈವ ಎಂಬ ಹೆಸರು ಹೇಗೆ ಬಂತು? ರಾಜನ್ ದೈವ ಅಂತ ಹೇಳಿದ್ರೆ ರಾಜ ಅಂತ ಹೇಳಿದ್ರೆ ಒಂದು ದೊಡ್ಡವ ಅಂತ ಆ ರೀತಿ ಇರ್ಬೋದು. ಇನ್ನೊಂದಂತ ಹೇಳಿದ್ರೆ ಒಂದು ತುಂಬನೇ ರಾಜರುಗಳು ಮುಂಚೆ ಚಿಕ್ಕ ರಾಜನ್ ಥರ ಅವರೆಲ್ಲ ಇದು ಊರಿನ ಇದಕ್ಕೆ ಅದನ್ನು ಏನು ಪೂಜಿಸ್ತಾ ಇರೋದನ್ನ ಅದು ಇರ್ಬೋದು. ನನ್ನ ಲೆಕ್ಕ ಇರೋದು ರಾಜ ಅಂದರೆ ಊರಿನ ರಾಜ ಅಂತಾರೆ ಅದು. ಹಾಗಾಗಿ ಅದು ರಾಜನ್ ದೈವ ಅಂತ ಕರೆಯಲು. ಯಾವುದು ಸಮಸ್ಯೆ ಇದ್ರೂ ಕೂಡ ಊರಿನ ಯಾವುದೇ ಗ್ರಾಮದ ಯಾವುದೇ ಸಮಸ್ಯೆ ಇದ್ರೂ ಅದು ಪರಿಹಾರ ಮಾಡ್ತದೆ. ಆದರೆ ನೀವು ಪರಿಹಾರದ ಮುಂಚೆಗೆ ನಮಗೊಂದು ಅದು ಫಸ್ಟ್ ಉಂಟಲ್ಲ, ನಾವು ಯಾವುದೇ ಒಂದು ರಾಜನ್ ದೈವಕ್ಕೆ ಮಾಡುವ ಮುಂಚೆ ನಮ್ಮ ಕುಟುಂಬದ ದೈವವನ್ನು ಪ್ರಾರ್ಥನೆ ಮಾಡಿನೇ ರಾಜನ್ ದೈವಕ್ಕೆ ಪ್ರಾರ್ಥನೆ ಮಾಡಬೇಕು. ಅಂದರೆ ಕುಟುಂಬ ದೈವದ ಒಟ್ಟಿಗೆ ನಾವು ರಾಜನ್ ದೈವ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನಮ್ಮ ಏನು ತೀರ್ಮಾನ ಉಂಟಲ್ಲ ಅದು ಬೇಗ ಪರಿಹಾರ ಆಗ್ತದೆ. ಕೆಲವರು ಏನು ಮಾಡ್ತಾರೆ, ಈಗಿನ ಎಲ್ಲ ನನಗೊಂದು ಕಳೆದ ಸಲ ಒಬ್ಬರು ಫೋನ್ ಮಾಡಿದರು. ನನ್ನ ಮಕ್ಕಳು, ನಾನು ಅವ್ರ ಹೆಸರು ಹೇಳೋದಿಲ್ಲ, ನನ್ನ ಮಕ್ಕಳು ಏನು ಹುಚ್ಚಿರ್ತಾರೆ ಮಾಡ್ತಾರೆ, ಏನು ಸೆಟ್ರೆ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ, ನೀವು ನಿಮ್ಮ ದೈವದ ಮನೆಗೆ ಹೋಗೋದು ಎಷ್ಟು ದಿನ ಆಯಿತು? ನೀವು ಮದುವೆಗೆ ಹೋಗೋದು ಎಷ್ಟು ದಿನ ಆಯಿತು? ನಿಮ್ಮಲ್ಲಿ ಅಲ್ಲಿ ಜುಮಾದಿ ಇದೆ, ಜುಮಾದಿ ಹತ್ರ ಹೋಗಿದ್ದೀರಾ. ಆದರೆ ನೀವು ಜುಮಾದಿಗೆ ಹೋಗಿಲ್ಲ. ಆದರೆ ನನಗೆ ಸ್ವಲ್ಪ ಗೊತ್ತಿತ್ತು, ಮೊನ್ನೆ ಕೊರಗಜ್ಜನಿಗೆ ಹೋಗಿ ಅದು ಬೆಳ್ಳಿಯ ಇದನ್ನು ಕೊಟ್ಟಿದ್ದೀರಿ, ಜುಮಾದಿ ಸಿಟ್ಟಾಗಿದೆ ಅಲ್ಲಿ. ನನ್ನ ಹತ್ರ ಬಂದಿಲ್ಲ ಅವಳು, ಅಲ್ಲಿಗೆ ಹೋಗಿದ್ದ. ನನ್ನ ಹತ್ರ ವರ್ಷಕ್ಕೊಮ್ಮೆ ಬರಲಿಕ್ಕೆ ಆಗೋದಿಲ್ಲ. ನೀವು ಏನು ಮಾಡಬೇಡಿ, ಸೀರ ಮನೆಗೆ ನಿಮ್ಮ ದೈವದ ಮನೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ನಾನು ಏನು ತಪ್ಪಾಯ್ತು ಅಂತೇಳಿ ಎಲ್ಲ ಸರಿಯಾಗ್ತಾರೆ ಅಂತ ಹೇಳ್ತಾರೆ ಹೇಳಿದ್ದೆ ನಾನು. ಅದನ್ನು ಮತ್ತೆ ಅವರು ಪುನಃ ಯಾರೋ ಭಟ್ ಹತ್ರ ಹೋಗಿ ಕೇಳಿ
ಹೇಳಿದ್ರಂತೆ. ಭಟ್ರು ನಾನು ಏನು ಹೇಳಿದೆ ಅದನ್ನೇ ಹೇಳಿದ್ದಾರೆ. ಮತ್ತೆ ಅವ್ರ ಮನೆಗೆ ಹೋದ್ರು, ಅವರ ಮನೆಯಲ್ಲಿ ಹೋಗಿ ಅಲ್ಲಿ ತಪ್ಪು ಕಾಣಿಕೆ ಆಗಿ ಅದಕ್ಕೊಂದು ಪಂಚಗಜ್ಜೆ ಸೇವೆ ಮಾಡಿ ಬಂದು ಮಕ್ಕಳು ಸರಿಯಾದರು. ಅಂದರೆ ಅಷ್ಟು ನಮ್ಮ ದೈವ, ನಾನು ಹೇಳುವುದೇನಂದರೆ ದೈವ ನಮಗೆ ಅಷ್ಟು ಸಹಾಯ ಮಾಡ್ತದೆ. ನಮಗೆ ನಮ್ಮ ಹಿಂದೆ ಅದು ಇದ್ದೇ ಇರ್ತದೆ. ನಾವು ಕರೆಕ್ಟಾಗಿ ಹೊರಡೆ ಹೋಗುವ ತುಳುನಾಡಿನ ಬಗ್ಗೆ ನಾನು ಹೇಳುವಂಥದ್ದು, ನಮ್ಮಲ್ಲಿ ದೇವರಿಗಿಂತಲೂ ದೈವ ನಮಗೆ ಪ್ರಮುಖವಾಗಿರ್ತದೆ. ಅಂದರೆ ದೇವರು ನಮಗೆ ಮಾತಾಡಲಿಕ್ಕೆ ಸಿಗೋದಿಲ್ಲ, ಆದರೆ ದೈವನ ಮಾತ್ರ ಮಾತಾಡ್ತದೆ ಅಂತ ಒಂದು ಶಕ್ತಿ ಅಲ್ಲಿದೆ. ಆ ಶಕ್ತಿಯನ್ನು ನಾವು ಕರೆಕ್ಟಾಗಿ ನಾವು ಪ್ರಾರ್ಥನೆ ಮಾಡಿ ಅದಕ್ಕೆ ನಂಬಿ ದಿನ ಹೋಗುವಾಗ ನಮ್ಮ ಕೆಲಸ ಕಾರ್ಯಗಳು ಹೋಗುವ ದೇವರು ಮತ್ತು ನಾಗನನ್ನು ಪ್ರಾರ್ಥನೆ ಮಾಡಿ ನೀವು ಓದಿದ್ದಂತಾದರೆ ನಿಮ್ಮ ಕೆಲಸನೂ ಆಗ್ತದೆ. ಏನಾದರೂ ಒಂದು ಆಗುವಂಥದ್ದಿದ್ರೆ ಕೂಡ ಅದು ತಪ್ಪಿಸುವಂಥದ್ದು ಶಕ್ತಿ ನಮ್ಮ ದೈವಗಳಿಗೆ ಇವೆ. ನಾವು ಅಂದರೆ ಈಗ ಕುಟುಂಬ ದೈವವನ್ನು ಮೊದಲು ಪ್ರಾರ್ಥಿಸಬೇಕು. ಕುಟುಂಬ ದೈವ ಮೇಯ್ನ್ ನಮಗೆ. ಕುಟುಂಬ ದೈವವನ್ನು ಬಿಟ್ಟು ನಾನು ಉಳಿದ ದೊಡ್ಡ ದೊಡ್ಡ ಕಾರ್ಣಿಕ ಮೆರೆದ, ಅಲ್ಲಿ ಕೊರಗಜ್ಜ ಅಷ್ಟು ದೊಡ್ಡ ಕಾರ್ಣಿಕ ಮೆರೆದನ, ಇಲ್ಲಿ ಕಲ್ಲುಟ್ಟಿ ಅಲ್ಲಿ ಅಷ್ಟು ಜನ ನಾನು ಹೋಗುವಂಥದ್ದಲ್ಲ. ಕುಟುಂಬ ದೈವನ ಪ್ರಾರ್ಥನೆ ಮಾಡಿಯೇ ಅಲ್ಲಿ ಹೋಗಬೇಕು. ಯಾಕಂದರೆ ಕುಟುಂಬ ದೈವದ ಒಂದು ಪರಿಮಿತಿ ಲಿಮಿಟ್, ಕುಟುಂಬಕ್ಕೆ ಲಿಮಿಟ್ ಆಗಿರ್ತದೆ. ಆದರೆ ಆ ದೈವಗಳ ಹಂಗಲ್ಲ, ಅದು ವ್ಯಾಪ್ತಿ ದೊಡ್ಡದಿರ್ತದೆ. ಹಾಗಾಗಿ ಇದರ ಒಟ್ಟಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಕುಟುಂಬದ ದೈವವು ಕೂಡ ನಮಗೆ ಏನು ಮಾಡ್ತದೆ, ನಮ್ಮೊಟ್ಟಿಗೆ ಸಾಥ್ ಕೊಡ್ತದೆ. ಆಗ ಎರಡು ಶಕ್ತಿಗಳು ಜಾಸ್ತಿಯಾಗಿ ನಮ್ಮ ಏನಾದರೂ ಸಮಸ್ಯೆ ಇದ್ದರೆ ಒಳ್ಳೆ. ನೀವು ಇಲ್ಲಿ ಬೇಕಾದರೆ ಕೇಳಿ, ಈಗ ದೊಡ್ಡ ದೊಡ್ಡ ರಾಜನ ದೈವತ್ರ ನೀವು ಕೇಳಿದರೆ ಅದು ಕುಟುಂಬದ ದೈವದ ಬಗ್ಗೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ ಅಂತ ಹೇಳ್ತಾನೆ. ನಿಮಗೆ ಅವ ಅಡ್ಡ ಬರ್ತಾನೆ, ನಿನ್ನಲ್ಲಿ ಬಂದರೆ ನನ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾನೆ. ಯಾಕಂತಂದರೆ ಕುಟುಂಬದ ದೈವ ನಮ್ಮನ್ನು ಎಷ್ಟೋ ಅದು ತಲಾಂತರದಿಂದ ನಮ್ಮನ್ನು ಕಾಯ್ದುಕೊಂಡು ಬಂದಿದೆ. ಅದರ ಆದಿ ಹಾಲು ನಮಗೆ ಗೊತ್ತಿಲ್ಲ. ಅದು ನೀವು ಒಂದು ಜಸ್ಟ್ ಒಂದು ಪ್ರಾರ್ಥನೆ ಮಾಡಿ ಅದಕ್ಕೆ ಹೇಳ್ತಾರೆ, ಬಸ್ಟ್ ನಿಮ್ಮ ಆಡಂಬರ ಬೇಕಾಗಿಲ್ಲ, ನೀವು ಬರೀ ಒಂದು ತೋಡ ನೀರು ಕಾಡ ಪುಷ್ಪ ಅಂತ ಹೇಳ್ತಾರೆ, ಬರೀ ಒಂದು ಕೇಪ್ಲ ಹೂ ಮತ್ತು ಒಂದು ನೀರು ಹಾಕಿ ಅದು ಪ್ರಾರ್ಥನೆ ಮಾಡಿದರೆ ದೈವ ಖುಷಿ ಆಗ್ತದೆ. ಆಡಂಬರ ಬೇಕಾಗಿಲ್ಲ ದೈವಕ್ಕೆ. ದೈವಕ್ಕೆ ಆಡಂಬರ ಬೇಕಾಗಿಲ್ಲ ಅಂತ ಹೇಳಿದ್ರಿ. ಆದರೆ ಈಗ ಕೆಲವರು ಫೋಟೋ ತೆಗೆದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ಬೋದು, ಇದೆಲ್ಲ ಎಷ್ಟು ಸರಿ ಅಂತ? ಅಲ್ಲ, ಸೋಷಿಯಲ್ ಮೀಡಿಯಲ್ಲಿ ಹಾಕುವಂಥದ್ದು ತಪ್ಪಂತ ಹೇಳುವುದಿಲ್ಲ. ಯಾಕಂತೇಳಿ ಹಾಕಿದಾಗ ನಮ್ಮ ದೈವಗಳು ಜಾಸ್ತಿ ಜನರಿಗೆ ಗೊತ್ತಾಗ್ತದೆ, ವಿಶ್ವವ್ಯಾಪಿಯಾಗಿ ಗೊತ್ತಾಗ್ತದೆ. ಆದರೆ ಆ ಸೋಷಿಯಲ್ ಮೀಡಿಯಲ್ಲಿ ಹಾಕುವಾಗ ಆ ಕೋಲ ಕಟ್ಟುವವರನ್ನೇ ಫೋಟೋ ಹಾಕ್ತಾರಲ್ಲ, ಜನ ಏನಿರ್ತಾರೆ ಅವನನ್ನೇ ದೈವ ಮಾಡಿಬಿಡ್ತಾರೆ. ದೈವದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಕೋಲ ಕಟ್ಟುವವರೇ ಕೆಲವು ಕಡೆ ದೈವ ಆಗಿದ್ದಾರೆ ಈಗ ಅಂತ ಹೇಳಿದರೆ ಜನ. ಈಗ ಕಾಂತಾರ ಬಂದ ಮೇಲೆ ಅದು ಕೂಡ ಇನ್ನೂ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ತಪ್ಪಲ್ಲ. ಆದರೆ ನೀವು ಒಂದು ನಮ್ಮ ಕ್ರಮ ಏನು ಉಂಟಲ್ಲ, ಕೋಲದಲ್ಲಿ ನಡೆಯುವಂಥ ಕ್ರಮ, ಅದುಗಳೆಲ್ಲ ಕರೆಕ್ಟಾಗಿ ನಡೆದಾಗ ಮಾತ್ರ ಅಲ್ಲಿ ಶಕ್ತಿ ಚೆನ್ನಾಗಿರ್ತದೆ. ಮತ್ತು ದೈವದ ನುಡಿ ಉಂಟಲ್ಲ, ಅದು ಬಹಳಷ್ಟು ಕಾರ್ಣಿಕವನ್ನು ಮರೀತದೆ. ನೀವು ಹೇಳಿದ್ದೆಲ್ಲ ನಿಜ ಆಗ್ತದೆ. ಹಾಗಾಗಿ ನಾವು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಬರೀ ಆಡಂಬರದ ಬಗ್ಗೆ ಮಾತಾಡೋದಲ್ಲ. ನೀವು ಈಗ ನೋಡ್ತಾ ಇರ್ತೀರಿ, ಈಗ ಎಲ್ಲ ಬೆಳ್ಳಿ ಆಣೆ ಮತ್ತು ಬಂಗಾರದ ಆಣೆ, ಬಂಗಾರದ ಮುಖ, ಅದು ಇದು ಉಂಟಲ್ಲ, ನಾವು ವಜ್ರಾಯುಧಕ್ಕೂ ಕೂಡ ಈಗ ಚಿನ್ನ ಬೆಳ್ಳಿ ಎಲ್ಲ ಬರ್ತದೆ. ವಜ್ರಾಯುಧ ಅಂತ ಹೇಳಿದ್ರೆ ಆಯುಧಕ್ಕೆ ನೀವು ಯಾಕೆ ಚಿನ್ನ ಹಾಕಬೇಕು, ಯಾಕೆ ಅದು ಕಡಿಯುವಂಥದ್ದು. ವಜ್ರ ಹಾಕ್ಬೋದು ನೀವು ಮತ್ತೆ ಇದು ಸಿರಿ ಸಿಂಗಾರದ ನೇಮ ಅಂದರೆ ಅದು ನಾವು ಪ್ರಾಕೃತಿಕವಾಗಿ ಇದ್ದದ್ರಲ್ಲಿ ಸರಳವಾಗಿ ನಾವು ದೈವವನ್ನು ನಾವು ಆರಾಧಿಸ್ತಾ ಇದ್ವಿ. ಅದರಲ್ಲಿ ಭಕ್ತಿ ಮೇನ್. ನೀವು ಅದಕ್ಕೆ ಚಿನ್ನ ಮತ್ತು ಬೆಳ್ಳಿ ದೇವರಿಗೆ ಹತ್ತಿರ, ದೈವಾರಾಧನೆ ಅಲ್ಲ ಅಂತ ಹೇಳ್ತಾರೆ. ನಾವು ನೋಡಿ ಒಂದು ಪ್ರಶ್ನೆ, ಈಗ ದೈವಾರಾಧನೆಗೆ ಚಿನ್ನ ಬೆಳ್ಳಿ ಹಾಕ್ತಾರೆ. ಈಗ ಚಿನ್ನ ಇಷ್ಟು ಕಾಸ್ಟ್ಲಿ ಇದ್ದು ನಾವು ಹಾಕ್ತಾ ಇದ್ವಿ. ಆದರೆ ಮುಂಚೆ ರಾಜಮನೆತನದವರ ದೈವ ಇತ್ತಲ್ವ, ಅವ್ರು ಯಾಕೆ ಹಾಕಿಲ್ಲ ಚಿನ್ನ, ಅವ್ರು ಯಾಕೆ ಹಾಕಿಲ್ಲ ಬೆಳ್ಳಿ, ಅವ್ರ ಹತ್ರ ಇರಲಿಲ್ವಾ? ಅಂದರೆ ಅದು ಏನು ಪರಂಪರೆ ಇತ್ತು, ಆ ಪರಂಪರೆ ಸಮಾನವಾಗಿ ಅವರು ಸರಳವಾಗಿ ಅವರನ್ನು ಆಚರಣೆ ಮಾಡ್ತಾ ಇದ್ರು. ಈಗ ನಾವು ಬರೀ ಅದನ್ನು ಹಿಡ್ಕೊಂಡು ಅವನಿಗೇನು ದೈವ ಇಡೀ ದಿನ ಇರ್ತದ? ಇರುವುದಿಲ್ಲ ಅಲ್ವಾ? ಅದೊಂದು ಶಕ್ತಿ ಇರ್ತದೆ. ನೀವು ಇಡೀ ದಿನ ಅಷ್ಟು ಭಾರವನ್ನು ಹಿಡ್ಕೊಂಡು ಇಡೀ ದಿನ ಹಣಿ ಏರಿ ಮಾಡುವಂಥದ್ದು ಉಂಟಲ್ಲ, ಅದು ಎಷ್ಟು ಕಷ್ಟ ಅಂತ ಅವರಿಗೆ ಮಾತ್ರ ಗೊತ್ತು. ನಾವು ಅಂಥದ್ದನ್ನು ಮಾಡಬಾರ್ದು ಅಂತ ಹೇಳುವುದಲ್ಲ ನಾನು, ಅದು ಬೇಕಿತ್ತ ಅಂತ ಕೇಳುವಂಥದ್ದು. ಅದು ಅಗತ್ಯ ಇರಲಿಲ್ಲ. ನಾವು ಏನು ಮಾಡಿದ್ವಿ, ನಮ್ಮ ಭಕ್ತಿಯ ಪರಾಕಾಷ್ಠೆ ಆಯಿತು, ನಮ್ಮ ಹತ್ರ ಹಣ ಆಯಿತು, ಅದನ್ನು ಬೆಳ್ಳಿ ಬಂಗಾರದಲ್ಲಿ ಒಂದು ಶೃಂಗಾರ ಮಾಡುವಂಥದ್ದು. ಅಂದರೆ ನಮ್ಮ ಮನಸ್ಸಿನ ಒಂದು ಖುಷಿಗೆ ಮಾಡ್ತೀವಿ. ಆದರೆ ಮಾಡುವ ಮುಂಚೆ ನಾವು ಹಿರಿಯರು ಮತ್ತು ಅದರ ಬಗ್ಗೆ ಗೊತ್ತಿದ್ದವರು ಅದನ್ನು
ಆಲೋಚನೆ ಮಾಡಬೇಕಿತ್ತು. ನೀವು ದೈವದ ಕೋಲದಲ್ಲಿ 16 ಕಟ್ಟಲೆಯನ್ನು ಕರೆಕ್ಟಾಗಿ ನೀವು ಪಾಲಿಸುವುದನ್ನು ಮಾಡುವುದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಈಗ ನಿಮಗೆ ಪಾಡ್ದನದ ನಮ್ಮಲ್ಲಿ 16 ಕಟ್ಟು ಭಾಳಷ್ಟು ಫೇಮಸ್. ನಮ್ಮ ಹುಟ್ಟಿದ ಅದು ಈಗ 16 ಕಟ್ಟು ಅಂದ್ರೆ ಯಾವುದೆಲ್ಲ 16 ಕಟ್ಟಿಂದ ನೋಡಿ ಅದನ್ನು ಒಂದು ಈಗ ತೆಂಕು ಮತ್ತು ಬಡಗಲ್ಲಿ ಕಟ್ಟು ಅದೇ ಇರ್ತದೆ. ಅದರಲ್ಲಿ ಕೆಲವು ಅಂದರೆ ನಾವು ದೊಂಪದಿಂದ ಹಿಡಿದು ಮತ್ತು ಅದರ ಪಡಿಯಾರಿ ಹಿಡಿಯುವಂತ ಇಡುವಂಥದ್ದು ಮತ್ತು ಬೇರೆ ಬೇರೆ ಇರ್ತದೆ. ಈಗ ಅದ್ರ ಕಂಟಿನ್ಯೂ ಆಗಿ ಹೇಳಲಿಕ್ಕೆ ಕೆಲವು ಟೈಮ್ ಬೇಕಾಗುತ್ತೆ. ಆದರೆ ನಾನು ಹೇಳುವಂಥದ್ದು ಕೆಲವು ಪ್ರಮುಖವಾದದ್ದನ್ನಾದರೂ ನೀವು ಅದನ್ನು ಮಾಡಬೇಕು. ನೋಡಿ, ಈಗ ಒಂದು ಜನಾಂಗದವರು, ಈಗ ನಾನು ಹೇಳ್ತೀನಿ ಜನಾಂಗದ ಹೆಸರೇ ಹೇಳ್ತೀನಿ, ಪಂಬದ ಜನಾಂಗದವರು ನಮ್ಮ ಕಡೆ ಕೋಲ ಕಟ್ಟುವಾಗ ಅವರು ತೆಂಬೆರೆನೇ ತರುವುದಿಲ್ಲ, ಪಾಡ್ದನ ಹೇಳುವುದಿಲ್ಲ, ಸಂಧಿ ಹೇಳುವುದಿಲ್ಲ, ಮತ್ತು ಇದು ನಮ್ಮಲ್ಲಿ ಪುಟ್ಟ ಬಳಕ ಅಂತ ಹೇಳ್ತಾರೆ, ಪಟ್ಟಜಪ್ಪುನ ಅಂತ ಹೇಳ್ತಾರೆ, ಅದನ್ನು ಅವರು ಮಾಡೋದಿಲ್ಲ. ಅಲ್ಲಿ ಒಂದು ಏನಾಗಿದೆ, ಆಗ ಮಾಡದಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ ದೈವದ ಶಕ್ತಿ ಏನಿದೆ, ಅವನ ನುಡಿ ಏನಿದೆ, ಆ ನುಡಿಯಲ್ಲಿ ಅಷ್ಟು ಕಾರ್ಣಿಕ ಬರಬೇಕಾದ್ರೆ ಇದೆಲ್ಲ ಬೇಕು. ನಿಮಗೆ ತಂಬೆರೆ ಅಂತ ಹೇಳಿದ್ರೆ ಅದು ಈಶ್ವರನ ಡಮರುಕಕ್ಕೆ ಸಮಾನ, ಈಶ್ವರನ ತಂಬೂರಿ ಅಂತ ಹೇಳ್ತಾರೆ. ನಮ್ಮ ದೈವಗಳು ಹೆಚ್ಚಿನವರು ಈಶ್ವರನ ಪ್ರತಿನಿಧಿ ಅಂಥ ತಂಬೆರೆಯನ್ನೇ ತರುವುದಿಲ್ಲ. ಈಗ ನಾನು ಕೇಳುವಂಥದ್ದು ಜನರಿಗೆ ಬೇರೆ ಬೇರೆ ಬಗ್ಗೆ ಎಲ್ಲ ತುಂಬ ಚರ್ಚೆ ಮಾಡ್ತಾರೆ. ನಮ್ಮ ಈ ನಮ್ಮ ಈ ಕೋಲ ಮಾಡಿಸುವವರು ಇರ್ತಾರೆ, ಯಜಮಾನ ವರ್ಗ ಇರ್ತದೆ, ಏನು ನಿಮಗೆ ಅದನ್ನು ಅವನಿಗೆ ಹೇಳಲಿಕ್ಕೆ ಆಗೋದಿಲ್ವಾ? ಬೇಡದ್ದನ್ನೆಲ್ಲ ಮಾಡ್ತಾರೆ. ನಾನು ದೆಂದೂರ ಪಂಜುರ್ಲಿ ನಾನು ಹೇಳ್ತೀನಿ, ದೆಂದೂರ ಪಂಜುರ್ಲಿಯಲ್ಲಿ ಕಳಿಸಲ್ಲ, ಅವ್ರು ಯಾವಾಗಲೂ ಹೇಳ್ತಾ ಇರ್ತೀನಿ ತೆಂಬೆರೆ ತನ್ನಿ, ಅದೆಲ್ಲ ಯಾಕೆ ತರುವುದಿಲ್ಲ ಕೇಳ್ತೀನಿ, ಅದೆಂದೂ ತರುವುದಿಲ್ಲ. ಅವರು ಏನು ಮಾಡಿದ್ರು ಗೊತ್ತಾ, ಒಂದು ವಿಶಿಷ್ಟ ಪರಂಪರೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಇದು ಜೀಟಿಗೆ ಆದಮೇಲೆ ಅವರು ತಟ್ಟೆ ಹಿಡ್ಕೊಂಡು ಸಭೆಗೆ ಬರ್ತಾರೆ. ಜನರ ಮಟ್ಟಿಗೆ ನೋಡಿ, ನಮಗೆ ಗೊತ್ತಿರ್ತದೆ ಯಾರಾದರೂ ಬಂದಿದ್ರಿ ಅಂತ ದೈವ ಬೇಡ್ತದೆ ಅಂತ ಹೇಳೋದಿಲ್ಲ. ಅದು ಕ್ರಮ ಇದೆ, 16 ಕಟ್ಟಲ್ಲಿ ಬರ್ತದೆ. ಅದು ಯಾವಾಗ ಬರಬೇಕಂತ ಹೇಳಿದ್ರೆ ಎಲ್ಲ ಕೋಲ ಮುಗಿದ ನಂತರ ಬಣ್ಣ ಇದೆಲ್ಲ ತೆಗೆದು ಅದು ಸಿಸ್ಟಮ್ ಇದೆ. ಲಾಸ್ಟಿಗೆ ಅವ್ರು ಬರುವಂತ ಅದು ಇದೆ, ಅದು ಅರದಳ ಅಂತ ಹೇಳ್ತಾರೆ. ಅದು ಬಣ್ಣ ಅಂದ್ರೆ ಅರದಳ. ಇವರಿಗೆ ಈಗ ಅರದಳ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ. ನೀವು ಕೇಳಿ, ಈಗಿನ ಕೋಲ ಕಟ್ಟುವವರಿಗೆ ಅರದಳ ಕೇಳಿ, ಅರದಳ ಗೊತ್ತಿಲ್ಲ. ಅರದಳದ ಮರ ಇದೆ ಅಂತ ಗೊತ್ತಿಲ್ಲ. ಅರದಳದ 2 ರೀತಿಯಲ್ಲಿ ಇದೆ, ಒಂದು ಮಣ್ಣಿನಲ್ಲಿ ಸಿಗುವಂಥದ್ದು ಒಂದು ಮಾಡ್ತಾರಂತೆ, ಅದು ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಅರದಳದ ಮರ ಇದೆ, ಅದು ಎಂಕ ಬಣ್ಣ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಎಲ್ಲ ಕಡೆ ಸಿಗುವುದಿಲ್ಲ. ಇಲ್ಲಿ ಕಾರ್ಕಳದಲ್ಲಿ ಒಂದು ಕಡೆ ಬೇಕಾದರೆ ಸಿಗ್ತದೆ ಅದು ಅರದಳ, ಅದನ್ನು ತೆಗೆದಿರುವಂಥದ್ದು. ಮತ್ತೊಂದು ಮಣ್ಣಿನಲ್ಲಿ ತಯಾರು ಮಾಡುವಂಥ ಬೇರೆ ರೀತಿ ಅರದಳ ಇದೆ. ಈಗ ನಿಮಗೆ ಎಲ್ಲಿ ಸಿಗ್ತದೆ ಅಂಗಡಿಯಲ್ಲಿ, ಅದ್ರಿಗೆ ಏನು ಅರದಳ ಉಂಟ ಗೊತ್ತಿಲ್ಲ. ಅದನ್ನು ಮುಂಚಿನವ್ರು ಏನು ಮಾಡ್ತಾ ಇದ್ರು ಗೊತ್ತಾ, ಒಂದು ಕೋಲದಲ್ಲಿ ಅರದಳ ಹಾಕಿದರೆ ನಾನು ನೋಡಿದ ಹಾಗೆ ಆ ಅರದಳವನ್ನು ಪುನಃ ಅವರು ತೆಗೆದು ಒಂದು ಹಾಕ್ತಾ ಇದ್ರು ಇದಕ್ಕೆ, ಅಂದರೆ ಪುನಃ ಅದನ್ನು ಯೂಸ್ ಮಾಡ್ತಾ ಇದ್ರು. ಅದು ಯೂಸ್ ಮಾಡಿದ ಅಷ್ಟು ಅದಕ್ಕೆ ಶಕ್ತಿ ಜಾಸ್ತಿ ಬರ್ತದೆ ಅವನಿಗೆ ಅಂತ ಒಂದು ವಾಡಿಕೆಯ ಮಾತಿದೆ. ಈ ಪಾರ್ದನ ಬಗ್ಗೆ ಹೇಳಿದ್ರಿ, ಪಾರ್ದನ ಯಾವಾಗ ದೈವಾರಾಧನೆ ಶುರುವಾಗಿತ್ತ ಅಥವಾ ಅದು ದೈವಾರಾಧನೆ ಇಲ್ಲ, ಅದು ಒಟ್ಟೊಟ್ಟಿಗೆ ಬಂದಿದೆ. ದೈವದ ಕಥೆಯನ್ನು ಹೇಳುವಂಥದ್ದು, ನಿಮಗೆ ಕಥೆಯನ್ನು ಹೇಳುವಂಥದ್ದು ಅದನ್ನು ಅದಕ್ಕೆ ಅದು ಒಂದು ರೀತಿ ಇದೆ. ಈಗ ಒಂದೊಂದು ಪಾಡ್ದನದಲ್ಲಿ ಕ್ರಮಬದ್ಧವಾಗಿ ಹೇಳಬೇಕಂತ ಇದೆ. ಈಗ ನೀವು ಒಮ್ಮೆ ಬಣ್ಣಕ್ಕೆ ಕೂರುವಾಗ ಪಾಡ್ದನ ಹೇಳಿ, ಇದು ನಮ್ಮ ಹಿರಿಯರು ಬಂದದ್ದು, ನನಗೂ ಗೊತ್ತಿಲ್ಲ, ನಾವು ಹಿರಿಯರಿಂದ ಕೇಳಿದ್ದು. ಬಣ್ಣಕ್ಕೆ ಕೂತ್ಕೊಳ್ಳುವಾಗ ಪಾಡ್ದನ ಆಗಬೇಕು. ಆಮೇಲೆ ನಿಮಗೆ ಕೆಲವಕ್ಕೆ ಅದರ ಪಾಡ್ದನ ಲಿಮಿಟೆಡ್ ಆದರೂ ಇವರು ಹೇಳಬೇಕು, ಅದನ್ನು ಹೇಳುವುದಿಲ್ಲ. ಬಣ್ಣಕ್ಕೆ ಕೂರುವಾಗ ಪಾಡ್ದನ ಆಗಬೇಕು, ಮತ್ತು ಅಣಿ ಏರುವಾಗ ಪಾಡ್ದನ ಆಗಬೇಕು, ಮುಖ ಏರುವಾಗ ಪಾಡ್ದನ ಲಿಮಿಟ್ ಹೇಳಬೇಕು. ಪಾಡ್ದನ ಅಂತ ಹೇಳಿದ್ರೆ ದೈವದ ಕಥೆಯನ್ನು ಅವರು ಒಂದು ರೀತಿಯಲ್ಲಿ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ಏನಾಗ್ತದೆ, ನಮಗೂ ಕೂಡ ದೈವದ ಕಥೆ ಗೊತ್ತಾದಾಗ್ತದೆ, ದೈವ ಹೆಂಗೆ ಬಂದಿದೆ ಅಂತ ಗೊತ್ತಾದಾಗ್ತದೆ. ಮತ್ತೊಂದು ದೈವದ ಶಕ್ತಿ ಅಲ್ಲಿ ಜಾಸ್ತಿ ಬರ್ತದೆ ಅಂತ ಹೇಳ್ತಾರೆ. ನೀವು ಕಳೆದ ಸಲ ನಾನು ಒಂದು ನಿಮಗೆ ಗೊತ್ತಿರಬೇಕು, ನಾನು ಪಾಡ್ದನದ ಪ್ರಶಸ್ತಿ ಅಂತ ಕೊಡ್ತೀನಿ ವರ್ಷಕ್ಕೆ ಒಬ್ಬರಿಗೆ. ಕಳೆದ ಸಲ ನಾವು ಒಬ್ಬರು ಪಾಡ್ದನ ಪ್ರಶಸ್ತಿ ಕೊಟ್ಟಾಗ ಅವರು ಬರೇ ಒಂದು ತಂಬೆರೆ ಹಿಡ್ಕೊಂಡು ಅಲ್ಲಿ ಬಂದಿದ್ರು. ಬರೋ ಒಂದು ಪಾಡ್ದನ ಹೇಳಿದಾಗ ಅವ್ರಿಗೆ ದೈವಾವೇಶ ಆಯಿತು. ಅಂದರೆ ಅಷ್ಟೊಂದು ಭಕ್ತಿ ಇರ್ತದೆ ಅವ್ರ ಹತ್ರ, ಆಗ ದೈವದ ಶಕ್ತಿಯಲ್ಲಿ ಸೇರ್ತದೆ. ಹಾಗಾಗಿ ತೆಂಬೆರೆ ಮತ್ತು ಪಾಡ್ದನ ಇಲ್ಲದೆ ನೀವು ಏನು ಕೋಲ ಮಾಡ್ತಾ ಇರ್ತೀರಿ, ಆ ಕೋಲ ಪರಿಪೂರ್ಣ ಅಲ್ಲ ಅಂತಲೇ ನಾವು ಹೇಳ್ತೀವಿ. ನಾನು ಜನರಿಗೆ ಹೇಳ್ತಾ ಇರ್ತೀನಿ, ಆದರೆ ನಾನು ಓದಲ್ಲೆಲ್ಲ ಹೇಳ್ತೀನಿ. ಮತ್ತು ನಮಗೆ ಜನ ಸಪೋರ್ಟ್ ಮಾಡಿದರೆ ಅವ್ರಿಗೆ ಅದು ಇಷ್ಟ ಆದರೆ ನಾವು ಯಾಕೆ ಸುಮ್ಮನೆ ಇರಬೇಕು. ಈಗ ದೆಂದೂರ ಪಂಜಿಯಲ್ಲಿ ನಾನು ಕಳೆದ ಸಲ ನಿಲ್ಲಿಸಿದ್ದೇನೆ, ಕೂಡಲೇ ಅವರು ಇದು ತಟ್ಟೆ ಇಟ್ಕೊಂಡು ಬಂದ ಕೂಡಲೇ ನಿಲ್ಲಿಸಿದೆ ನಾನು. ಅಷ್ಟು ಜನ
ಎಲ್ಲ ನಿಲ್ಲಿಸಿದೆ, ನಾನು ನಿಲ್ಲಿಸಿದ್ದಲ್ಲ, ಅದು ದೇಂದೂರ ಪಂಜುರ್ಲಿ ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೀನಿ. ನಾನು ಹೇಳಿದೆ ನಿಮಗೆ ಕಟ್ಟಲೆ ಯಾವುದು ಮಾಡೋದಿಲ್ಲ, ಇದು ಹೊಸ ಕಟ್ಟನ್ನು ಯಾಕೆ ತಂದ್ರಿ ನೀವು ಅಂತ. ಜನ ಅಲ್ಲಿ ಅವರು ನನಗೆ ಬೈತಾರೆ, ನಿಮಗೆ ತಲೆ ಸರಿ ಇಲ್ವ ಮಾರ ಅಂತ. ನಾವೇನಂತೇಳಿ ಈಗ ಏನು ಮಾಡ್ತೀನಿ, ನಾನು ಆ ಟೈಮಲ್ಲಿ ಇರುವುದೇ ಇಲ್ಲ. ಈಗ ನನಗೆ ಇದ್ದಿರಲ್ವಾ, ಈ ಸಲ ಅಲ್ಲಿ ಕೋಲಕ್ಕೆ ಹೋಗ್ತೀನಿ, ಅದಾದ ಕೂಡ ರಪ್ಪ ಬಂದುಬಿಡ್ತಿತ್ತು. ಯಾಕೆ ಸುಮ್ಮನೆ ನಾನು ಇದು ಮಾಡ್ಬೇಕು. ನಾನು ಅವ್ರಿಗೆ ಹೇಳಿದ್ದೀನಿ, ಕೋಲ ಕಟ್ಟುವವ್ರಿಗೆ, ನೀವು ಇದು ಮಾಡುವಂಥದ್ದು ಸರಿಯಲ್ಲ. ಅಲ್ಲಿ ಮತ್ತೆ ಕೋಲ ಕಟ್ಟುವರ ಯಾರು ಜನ ನಮಗೆ ಭಾಳಷ್ಟು ಮಾತಾಡಲಿಕ್ಕೆ ಬಂದ, ಅವನಿಗೆ ಗೊತ್ತಿಲ್ಲ ಅದು, ನಾವು ಮಕ್ಕಳ ಆಟಿಕೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಈಗ ಅವನನ್ನು ಪಂಜುರ್ಲಿ ನೀನು ನೋಡ್ಕೊಂತ ಹೇಳಿದ್ರೆ ಅವು ಬರ್ಸಲ್ಲ ಇರುವುದಿಲ್ಲ ಅಲ್ಲಿ. ಯಾಕಂತೇಳಿದ್ರೆ ಆ ದೇಂದೂರ ಪಂಜುರ್ಲಿ ನನಗೆ ಅಷ್ಟು ಒಲ್ದಿದೆ. ಇಶ್ವಿ ಸತ್ರ ನನಗೆ ಪಂಜುರ್ಲಿ ಬಂದದ್ದನ್ನು ಹೇಳಿದೆ, ಕತ್ತೆ ಸತ್ರ ಪಂಜುರ್ಲಿ ನಿಮಗೆ ಹೇಳಿದೆ ನಾನು ಯಾವಾಗ ಬಂದೆ, ಹೇಗೆ ಬಂದೆ ಅಂತ. ಹಂಗಾಗಿ ಅಷ್ಟು ನನಗೆ ಭಕ್ತಿ ಇರುವುದರಿಂದ ಭಕ್ತಿಗೆ ಒಲಿದು ನಾನು ಬರೆದದ್ದು. ನನಗೆ ಫಸ್ಟ್ ಇಶ್ವಿ ಬರಲಿಕ್ಕೂ ಹೆದರಿಕೆ ಆಗಿತ್ತು. 3ನೇ ಸಂಚಿಕೆಯಲ್ಲಿ ಬರೆದು ಬಿಟ್ಟೆ ನಾನು. ಯಾಕಂತ ಹೇಳಿದ್ರೆ ಪಂಜುರ್ಲಿ ನನ್ನ ಕೈ ನೋಡಿ, ನನ್ನ ರೋಮ ಹೆಂಗಾಗ್ತದೆ ನೋಡಿ, ಈಗಲೂ ಅದು ರೋಮಾಂಚನ ಆಗ್ತದೆ. ನಾನು ಅಂದರೆ ಅದು ನಂಬಿದಾಗ ದೇಂದೂರ ಪಂಜುರ್ಲಿ ನನಗೆ ಅಜ್ಜ ಹೇಳ್ತಾ ಇದ್ರು, ನಾನು ಅದನ್ನೆಲ್ಲ ಮಾಡಿ ನೋಡುವ ಅಂತ. ನನಗೂ ಕೂಡ ದೈವಾರಾಧನೆ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ, ಇದು ಎಂತ ಹೌದಾ ಅಲ್ವಾ ಇದೆಲ್ಲ ಬರ್ತದ ನಮ್ಮ ಚಿಕ್ಕಂದಿರುವಾಗ. ಹಾಗಾಗಿ ಅದು ಬರಿತಾ ಹೋದಾಗ ನಾನು ಮತ್ತೆ ನೋಡಿ ಅದು ಬರೆದ ಮೇಲೆ ಅದು ಹೇಳಿತ್ತು. ಬರೆದ ಮೇಲೆ ಉಂಟಲ್ಲ, ನಾವು ಭಾಳಷ್ಟು ನನ್ನನ್ನು ಪರಿಚಯ, ನನಗೆ ಯಾರೂ ಗೊತ್ತಿರಲಿಲ್ಲ, ನಾನು ಯಾರಂತ ಗೊತ್ತಿಲ್ಲದವನನ್ನು ಎಲ್ಲಿಗೋ ಅದು ತಗೊಂಡೋಗಿದೆ. ಕಳಿಸಲ ಪ್ರಸಾದ ಕೊಡುವಾಗಲೂ ಅದು ಹೇಳಿದ, ನೋಡು ನಿನ್ನ ನಾಲೆಯಲ್ಲಿ ನಾನಿದ್ದೀನಿ ಅಂತ. ಹಾಗೆ ನನ್ನನ್ನು ಹೇಗೆ ನೀನು ವಿಶ್ವವ್ಯಾಪಿ ಮಾಡಿದ್ಯಾ, ನಿನ್ನನ್ನು ನಾನು ಕೂಡ ವಿಶ್ವವ್ಯಾಪಿ ಮಾಡ್ತೀನಿ. ಅಂದರೆ ದೈವಗಳಿಗೆ ಖುಷಿ ಆಗಿದೆ. ಕೆಲವರು ಹೇಳ್ತಾರೆ ಯಾಕೆ ಬರ್ದದ್ದು, ಅವನಿಗೆ ಕೆಲಸ ಇಲ್ಲ ಅಂತ ಹೇಳುವವರು ತುಂಬ ಇರ್ತಾರೆ. ನಾವು ಅದನ್ನು ಬರೆದು ಫ್ರೀ ಕೊಟ್ಟಿದೆ, ನನಗೇನಾದರೂ ಹಣ ಮಾಡಲಿಕ್ಕೆ ಅಂತ ಬರ್ದದ್ದಲ್ಲ. ಯಾಕಂತ ಹೇಳಿದ್ರೆ ಈ ದೈವಾರಾಧನೆ ಉಂಟಲ್ಲ, ಅದು ಏನು ಹೇಗೆ ಏನು ಆಗಬೇಕು ಅಂದರೆ ಮುಂದಿನ ಜನಾಂಗಕ್ಕೆ ಅದು ಕರೆಕ್ಟಾಗಿ ಹೋಗಬೇಕಾದ್ರೆ ಆ 16 ಕಟ್ಟಲೆ ಏನಿದೆ, ಆದರೆ ಅದನ್ನು ನಾವು ಈಗಲೇ ಮುಂಚಿನವ್ರಿಗೆ ಗೊತ್ತಿರೋದಿಲ್ಲಲ್ಲ, ಅದು ಏನಂತ ಗೊತ್ತಿರೋದಿಲ್ಲ. ಕಟ್ಟಲೆ ಅಷ್ಟೇ ಉಳಿತದೆ. ತೆಂಬರೆ ಈಗ ತಂದಿಲ್ಲ ಅಂತ ಹೇಳಿದ್ರೆ ನೋಡಿ, ನಾವು ಚಿಕ್ಕಂದಿರುವಾಗ ತೆಂಬರೆ ತಂದಿದ್ದಾರೆ, ಅದೇ ಕೋಲಕ್ಕೆ ತಂದಿದ್ದಾರೆ. ಈಗ ತರುವುದಿಲ್ಲ, ಈಗ ಪಾಡ್ದನ ಹೇಳುವುದಿಲ್ಲ. ಅವ್ರು ಹೇಳ್ತಾರೆ ಪಾಡ್ದನ ಕೇಳುವವರಿಲ್ಲ, ಸಂಧಿ ಕೇಳುವವರಿಲ್ಲ. ಕೇಳುವವರು ಇಲ್ಲದಿದ್ದರೂ ಕೂಡ ನೀವು ಅದು ಕಟ್ಟಲೆ ಮಾಡಿ, ಆಗ ಏನಾಗ್ತದೆ, ದೈವದ ಈ ಶಕ್ತಿ ಉಂಟಲ್ಲ ಜಾಸ್ತಿ ಆಗ್ತದೆ. ಅವನ ಮಾತಿನ ಏನು ಮಾತಾಡ್ತಾನೆ ಅದು ದೈವದ ಮಾತೇ ಆಗ್ತದೆ. ಇಲ್ಲಾಂದರೆ ಅವನ ಚಾಕರಿಯವನೇ ಮಾತಾಗ್ಬಿಡ್ತದೆ. ಸ್ವಲ್ಪ ಹುಷಾರಿರ್ತಾನೆ, ಅವ ಮಾತಾಡ್ತಾ ಹೋಗ್ತಾನೆ. ನಮಗೆ ದೈವದ ಬಗ್ಗೆ ಭಕ್ತಿ ಇರ್ತದೆ, ಜಾಗದ ಬಗ್ಗೆ ಗೊತ್ತಿರ್ತದೆ, ನಾವು ಭಕ್ತಿಯಲ್ಲಿ ಇರ್ತೀವಿ. ಇನ್ನು ದೈವ ಮೈ ಮೇಲೆ ಬರುವುದು ಅಂತ ಇರ್ತದೆ, ಅಂದರೆ 3 ಮುಕ್ಕಾಲಗಳಿಗೆ ಅಲ್ಲಿ ಬಂದು ಹೋಗ್ತದೆ ಅಂತ. ಆದ ನಂತರ ಅವರ ಜೀವದಲ್ಲಿ ದೈವ ಇರುವುದಿಲ್ವಾ ಹೇಗೆ ನೋಡಿ, ಅದನ್ನ ನಾವೊಂದು ಪ್ರಾರ್ಥನೆ ಮಾಡುವಾಗ ಹೇಳ್ತೀವಿ. ಈಗ ಪ್ರಾರ್ಥನೆ ಬಗ್ಗೆ ಮತ್ತೆ ಕೇಳಿದರೆ ಮತ್ತೆ ಹೇಳ್ತೀನಿ. ಪ್ರಾರ್ಥನೆ ಮಾಡುವಾಗ ಹೇಳ್ತೀವಿ, 14 ಕಲೆಟ್ಟು 3 ಮುಕ್ಕಾಲುಗಳಿಗೆ ಬತ್ತದು ಬೋಲ ಅಂತ ಬತ್ತದು ಅಂದ ಪ್ರತಿಭಾನ ಮಿತ್ತು ಬತ್ತದು ಸತ್ಯದ ನುಡಿ ಸಾಯದ ಗೊಂದ ಕೊರಲ ಅಂತ ಹೇಳ್ತೀವಿ. ಅಂದರೆ ಇಡೀ ದಿನ ಬಂದರೆ ಅವನು ಮನುಷ್ಯ ಅಲ್ವಾ, ಆ ಬರ್ತದೆ ಆ ಶಕ್ತಿ ಉಂಟಲ್ಲ, ಅದಕ್ಕೆ ನೋಡಿ, ಅದಕ್ಕೆ ನಾನು ಹೇಳುವಂಥದ್ದು ಅವರ ನೇಮ ನಿಷ್ಠೆ ಮತ್ತು ಆ ಜಾಗದ ಶಕ್ತಿ ಒಂದು ಮತ್ತು ಅದು ಚಾಕ್ರಿ ಮಾಡುವವನ ನೇಮ ಇರ್ತಿರೋ ಎಷ್ಟು ನಿಷ್ಠೆಯಲ್ಲಿದ್ದಾನೆ, ಮತ್ತು ನಾವು ನಮ್ಮ ಭಕ್ತಿ ಎಷ್ಟಿದೆ ಮತ್ತು ಜಾಗದ ಶಕ್ತಿ ಎಷ್ಟಿದೆ, ಇದೆಲ್ಲ ಕೂಡಿದಾಗ ಉಂಟಲ್ಲ ಅಲ್ಲಿ ಅದೇನಾಗ್ತದೆ, ದೈವ ಮುಕ್ಕಾಲು ಗಂಟೆ ಬಂದರೂ ಕೂಡ ಅಲ್ಲಿ ಶಕ್ತಿ. ಅವ ಏನು ಮಾತಾಡ್ತಾನೆ, ಅವ ಕೈಯಲ್ಲಿ ವಜ್ರಾಯುಧ ನಾವು ಕೊಡ್ತೀವಲ್ವ, ವಜ್ರಾಯುಧ ಕೊಟ್ಟ ಕೂಡಲೇ ನಾವು ಮಾಡ್ತೀವಿ, ಅವನಿಗೆ ಶುದ್ಧ ಮಾಡ್ತೀವಿ. ನಾವು ಧೂಪ ಇದರಲ್ಲಿ ಹೋಮ ಧೂಪದಲ್ಲಿ ಶುದ್ಧ ಮಾಡ್ತೀವಿ, ವಜ್ರಾಯುಧ ಕೊಡ್ತೀವಿ. ಅದು ಕೊಟ್ಟ ಕೂಡಲೇ ಅಲ್ಲಿ ಆ ಶಕ್ತಿ ಇರ್ತದೆ. ಆ ಶಕ್ತಿ ಉಂಟಲ್ಲ, ಅವನ ಮಾತು, ಅವನ ದೈವದ, ನಾವಾಗ ಅವನ ಮಾತು ಅಂತ ಹೇಳ್ತೀವಿ, ದೈವದ ಮಾತು ಅಂತ ಹೇಳೋದಲ್ವ, ಆದಮೇಲೆ ಅವನ ಮಾತು ಅದು ಇರುವವರೆಗೆ ಅದು ದೈವದ ಮಾತು. ಆ ನಮ್ಮ ನಂಬಿಕೆ ಮತ್ತು ಆ ಜಾಗದ ಶಕ್ತಿ ಮತ್ತು ಅವನ ಭಕ್ತಿ ನಿಷ್ಠೆ ಅದು ಅಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಕೆಲವರು ಹೇಳಿದ್ದು ಭಯಂಕರ ಮಾತು ಫಲಿತವಾಗ್ತದೆ ಅಂತ ಹೇಳಿದರೆ ಅವನು ಕೂಡ ಭಾಳ ನಿಷ್ಠೆ, ಭಾಳ ಪೂಜೆ ಭಾಳ ಮಾಡ್ತಾನೆ, ಒಟ್ಟಾರೆ ಮಾಡೋದಿಲ್ಲ. ಅವ ದೈವ ಬರುವಾಗ ಅದಕ್ಕೆ ಕ್ರಮಬದ್ಧವಾಗಿ ಬರ್ತಾನೆ. ಆ ಮರ ಜಾಗಕ್ಕೆ ಮುಂಚಿನ ಶಕ್ತಿ ಇರ್ತದೆ, ಮತ್ತು ಸೇರಿದವರು ಅಷ್ಟೇ ಒಂದು ಭಕ್ತಿ ಇರ್ತದೆ, ಮತ್ತು ಪ್ರಾರ್ಥನೆ ಮಾಡುವವ್ರದ್ದು ಭಕ್ತಿ ಅಲ್ಲಿ ಹೇಳ್ತಾರಲ್ಲ 10 ಜನ ಇರ್ತಾರೆ ಅದು ಸಂಬಂಧಪಟ್ಟವರು, ಅವರೆಲ್ಲ ಆ ಭಕ್ತಿ ಉಂಟಲ್ಲ, 10 ಜನ ಸೇರಿ ಭಕ್ತಿಯಿಂದ ನಾವು ಏನು ಪ್ರಾರ್ಥನೆ ಮಾಡ್ತೀವಿ ಅದು ಶಕ್ತಿ ಆಗ್ತದೆ. ಆ ಶಕ್ತಿ ಅವರ ಮುಖಾಂತರವಾಗಿ ದೈವ ಮುಖಾಂತರವಾಗಿ ಮಾತಾಡ್ತಾರೆ. ಇನ್ನು ಕೆಲವರು ದೈವ ನರ್ತಕರು ದೈವದ ವೇಷ ಹಾಕುವ ಮೊದಲು
ಅಷ್ಟು ಮಾತಾಡಲಿಕ್ಕೆ ಬರುವುದಿಲ್ಲ. ಇನ್ನು ಕೆಲವರಿಗೆ ಭಾಷೆ ಗೊತ್ತಿಲ್ಲದ ಭಾಷೆಯಲ್ಲಿ ಕೂಡ ದೈವ ಬಂದ ಮೇಲೆ ಗೊತ್ತಿಲ್ಲದ ಭಾಷೆಯಲ್ಲಿ ಕೂಡ ಮಾತಾಡ್ತಾರೆ. ಅದು ಹೇಗೆ? ಅದು ದೈವದ ಶಕ್ತಿ. ಅದಕ್ಕೆ ನೀವು ದೆಂದೂರ ಪಂಜಲ್ಲಿ ಓದಿದ್ರೆ ಅದರಲ್ಲಿ ಇರ್ತದೆ. ನಮ್ಮ ಅಂದರೆ ಬಾಬಾ ಪೂಜಾರಿ ಎಂಬವರು ಅಲ್ಲಿ ದರ್ಶನ ಪಾತ್ರೆಯವರು ಮುಂಚೆ ದೆಂದೂರ ಪಂಜಲ್ಲಿ ಪಾತ್ರೆಯನ್ನು ಅದೇ ಊರಿನವ್ರನ್ನ ಅದೇ ಹಿಡಿಯುವಂಥದ್ದು. ಒಂದು ಮನೆತನದವರಿದ್ದರು, ಅದೇ ಅದು ಒಬ್ಬ ಹೋದ್ಮೇಲೆ ಅದು ಹಿಡಿತದೆ, ಅವನೇ ಪಾತ್ರೆಗೂ. ಅವನಿಗೆ ಕನ್ನಡ ಸುಡು ತಿನ್ನಲಿಕ್ಕೆ ಬರುವುದಿಲ್ಲಂತೆ. ಇದು ಆದ ಕತೆ. ಇದೇನು ಅಂದರೆ ನಮ್ಮ ಅಜ್ಜನ ಕಾಲದಲ್ಲಿ ಆದ ಸತ್ಯ ಕತೆ ಇದು. ಆ ಟೈಮಲ್ಲಿ ಏನಾಯ್ತು ಅಂತೇಳಿ ನಾವು ಹೇಳಿದ್ದಕ್ಕೆ ಹೇಳೋದು, ಫುಲ್ಲು ಏನಾಯಿತು, ನಮ್ಮ ಮುಂಚಿತೆಲ್ಲ ರೋಗ ರುಜಿನಗಳು ಮತ್ತು ಕೋಟ್ಲೆ ಅಂಥದ್ದೆಲ್ಲ ಬಂದರೆ ಅದಕ್ಕೊಂದು ಮಲ್ಲ ಮಾರಿ ಮಾಡುವಂಥದ್ದು ಕ್ರಮ ಇರ್ತದೆ. ಮಲ್ಲ ಮಾರಿಯಲ್ಲಿ ನಮ್ಮ ಮಹಾಮಾಯಿ ಶಕ್ತಿದೊಂದು ದರ್ಶನ ಆಗ್ತದೆ. ಆಮೇಲೆ ಬಬ್ಬುವನ್ನು ಸೇರ್ತಾರೆ. ಆ ಬಬ್ಬು ಸೇರಿ ಇಡೀ ಊರಿಗೆ ಒಂದು ಮಾಡುವಂಥದ್ದು ಇರ್ತದೆ. ಊರಿನ ದೈವ ಯಾರು? ಪಂಜುರ್ಲಿ. ಈಗ ಅಲ್ಲಿಗ ಪಂಜುರ್ಲಿ ದೈವವಾಗಿ ಅಲ್ಲಿ ಒಂದು ಕಡೆ ಅದು ಅವ್ರನ್ನ ತಗೊಂಡ್ಬರ್ತಾರೆ. ನಿಮಗೆ ಗೊತ್ತಲ್ಲ ಅದು, ಅದಕ್ಕೇನು ಹೇಳ್ತಾರೆ, ನಮ್ಮಲ್ಲಿ ಈಗ ತರಲಿಕ್ಕಿಲ್ಲ ಅದು. ಅವರು ಮರಾಠಿ ನಾಯಕರು ಅವರು ತರ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಅವ್ರದ್ದು ದರ್ಶನ ಆಗ್ತದೆ, ಪ್ರಾರ್ಥನೆ ಮಾಡಿ ಒಂದು ಕಡೆ. ಮತ್ತೆ ಇಲ್ಲಿ ಸಾನದಿಂದ ದೆಂದೂರ ಬಂದೆ ಅವರನ್ನು ಅಲ್ಲಿ ಒಂದು ಬಾಕ್ಯಾರಲ್ಲಿ ಸಂಧಿ ಮಾಡುವಂಥದ್ದು ಇದೆ, ಮೀಟ್ ಮಾಡುವಂಥದ್ದು. ಕೇಳ್ತಾನಂತೆ ಈ ಬಾಬಾ ಪೂಜಾರಿ ಕೇಳ್ತಾನೆ. ಅವ್ರು ಕನ್ನಡ ಅಲ್ವಾ, ದೇವಿ ಕನ್ನಡದಲ್ಲಿ ಮಾತಾಡೋದು. ಬಾಬಾ ಪೂಜಾರಿ ಇವತ್ತು ಪಂಜುರ್ಲಿ ತುಳುವಿನಲ್ಲಿ ಮಾತಾಡ್ತಾನೆ. ಬಾಬಾ ಪೂಜಾರಿ ಪಂಜುರ್ಲಿಯ ದರ್ಶನ ಕೇಳಿದ್ನಂತೆ. ನೋಡು, ನನ್ನ ಏನು ಊರಿಗೆ ಭಾರಿ ಕಷ್ಟ ಆತನಿತ್ತೆ, ಕೋಟ್ಲೆ ಅವು ಒಂದು ಊರು ಬೈದಲ್ಲಿ ಈ ಸಮಾಧಾನ ಆಗೈತೆ ನೋಡು. ನನಗೆ ನೀನು ಸಹಾಯ ಮಾಡಬೇಕು. ನಾನು ಆದಲ್ಲ ಊರಿಗೆ ಬಂದಾಗ ನಾನು ಭರವಸೆ ಕೊಟ್ಟಿದ್ದೀನಿ, ನಿಮ್ಮ ಕಷ್ಟ ಕಾರ್ಪಣ್ಯಕ್ಕೆ ನಾನಿದ್ದೀನಿ ಅಂತೇಳಿ. ಇವರು ಎಷ್ಟು ಹೇಳಿದ್ರು ಆಗುವುದಿಲ್ಲ ಅಂತ ಹೇಳೋದಂತೆ. ಇಲ್ಲ, ನಾನು ಇನ್ನೂ ಬಿತ್ತೀನಿ, ಹಂಗೆ ಹಿಂಗೆ ಕನ್ನಡದಲ್ಲೇ ಮಾತಾಡಿದಂತೆ. ಮತ್ತೆ ನೋಡುವಾಗ ಸ್ವಲ್ಪ ಹಾಕಿದೆ. ಇವಾಗ ಕೂಡಲೇ ಹೇಳಿದ್ರಂತೆ, ನೋಡಿ ತುಳು ಕನ್ನಡನೇ ಬರೋದವ, ಚೂರು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತಾನೆ. ದೇವಿ ಮಾತಾಡೋದಾದರೆ ನನ್ನ ಹತ್ರ ಹಿಂಗೆ ಮಾತಾಡೋದಿಲ್ಲ, ಇದು ಪಾತ್ರಿ ಮಾತಾಡೋದು ಹೌದಾದರೆ ನನ್ನ ಗಡಿ ದಾಟಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಂತೆ. ಅವ ದೆಂದೂರ ಗಡಿ ದಾಟುವ ಮುಂಚೆ ಸತ್ತಿದ್ದಾನೆ. ಅದು ಭಾಳ ಅದೇ ರೀತಿ. ಮತ್ತು ಬಬ್ಬುನು ಹಂಗೇನೆ ಆಯಿತು, ಬಬ್ಬುನ ಪಾತ್ರನೂ ಸತ್ತಿದ್ದಾನೆ. ಅಂತ ಹೇಳಿದರೆ ನೀವು ತುಳಿದಕ್ಕೆ ಹೇಳಿದ್ದಕ್ಕೆ ಅಂತ ಹೇಳಿದರೆ ದೈವ ಅಲ್ಲಿ ದೈವ ಇದ್ದೇ ಇರ್ತದೆ. ಆ ಮುಕ್ಕಾಲುಗಳಿಗೆ ಅಲ್ಲಿ ಬಂದ ಮೇಲೂ ಕೂಡ ಅವನ ಮೇಲೆ ದೈವದ ಒಂದು ಛಾಯೆ ಇರ್ತದೆ. ಆ ಛಾಯೆಯಿಂದ ಮಾತಾಡ್ತದೆ. ಅವರ ನೇಮ ನಿಷ್ಠೆ, ನಮ್ಮ ಭಕ್ತಿ, ಜಾಗದ ಕಾರ್ಣಿಕ, ಮುಂಚಿನವ್ರದ್ದು ಭಯ ಅಂದರೆ ದೈವನೇ ಅವರು ಅಷ್ಟು ಇದ್ದರು, ದೈವದ ಅಷ್ಟು ನಂಬ್ತಾ ಇದ್ದರು. ಮುಂಚೆ ಈಗ ಆಡಂಬರ ಬರೀ ಒಂದು ನಮ್ಮಲ್ಲಿ ಹೇಳ್ತಾ ಇದ್ರು, ಬರೀ ಒಂದು ತಂಬಡ ಬಾರಿಸಿ ಪ್ರಾರ್ಥನೆ ಮಾಡಿದರೆ ದೈವ ಬರ್ತಾ ಇತ್ತಂತೆ. ಬರೀ ಸ್ನಾನ ಮಾಡಿ ಅವನಿಗೆ ಎಣ್ಣೆ ಕೊಟ್ಟು ಸ್ನಾನ ಮಾಡಿಸಿ ಒಂದು ಗಂಧ ಹಾಕಿ ಪ್ರಾರ್ಥನೆ ಮಾಡಿದ್ರೆ ದೈವ ಬರ್ತಾ ಇತ್ತಂತೆ. ವಾದ್ಯನೂ ಬೇಕಿರಲಿಲ್ಲ. ಹಂಗೆ ಎಷ್ಟೋ ಕಡೆ ಈಗಲೂ ಇದೆ. ನಿಮಗೆ ತಂಬಡ ಮತ್ತು ತೆಂಬೆರದಲ್ಲೇ ಮುಂಚೆ ಕೋಲ ಆದಂಥ ನಿದರ್ಶನವೂ ಇದೆ. ನಮ್ಮಲ್ಲಿ ಚಿಕ್ಕ ದೈವತ್ತು ನಾವು ಕೂಡ ತೆಂಬೆರೆಯಲ್ಲಿ ಕೋಲ ಮಾಡಿದ್ದನ್ನು ನೋಡಿದೆ ನಮ್ಮದು ಬಬ್ಬರಿಯನಿಗೆ. ಹಾಗಾಗಿ ಅಂಥ ತೆಂಬೆರೆಯನ್ನೇ ಇವರು ತರೋದಿಲ್ಲ ಅಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಮಹಾ ಒಂದು ಅಪಚಾರ ಅಂತ ನಾನು ಹೇಳ್ತೀನಿ. ಯಾಕಂತೇಳಿ ಜನರಿಗೆ ಗೊತ್ತಾಗಬೇಕು ಅಪಚಾರ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಕೋಲ ಮಾಡಿಸುವಾಗ ನೀನು ತೆಂಬೆರೆ ತರಬೇಕು ಮರೆ ಪಾಡ್ದನ ಹೇಳಬೇಕು ಅಂತ ಅಷ್ಟು ನಮಗೆ ಗೊತ್ತಾಗೋದಿಲ್ಲ. ಮ್ಯಾನೇಜ್ಮೆಂಟ್ನವ್ರು ಯಾರು ಇರ್ತಾರಲ್ಲ ಸಂಬಂಧಪಟ್ಟವ್ರು ಅದನ್ನು ಹೇಳಬೇಕು. ಕೇಳ್ತಾರೆ ಬಿಡ್ತಾರೆ ಬೇರೆ, ತೆಂಬೆರೆ ತರಬೇಕು, ತೆಂಬೆರೆ ಶಬ್ದ ಬೇಕು. ಅದು ಇಲ್ಲಂತಾದರೆ ಅದು ಒಂದು ದೈವಾರಾಧನೆಗೆ ಮಾಡುವಂಥ ಅಪಚಾರ ಅಂತಲೇ ನಾನು ಹೇಳ್ತೀನಿ. ಬೇಕಾದರೆ ನೀವು ಅದನ್ನು ಅವ್ರು ಯಾರು ನೆಗೆಟಿವ್ ಆಗಿ ತಗೊಳ್ಳಿ, ನೀವು ಬೇಕಾದರೆ ಅದನ್ನು ಎಷ್ಟು ಬೇಕಾದರೆ ಹೈಲೈಟ್ ಮಾಡಿ. ಈಗ ಹೆಚ್ಚಿನ ದೈವಾರಾಧನೆ ರಾತ್ರಿ ಹೊತ್ತಲ್ಲೇ ಆಗುತ್ತೆ. ಭೂತಕೋಲ ಇರ್ಬೋದು, ನೇಮೋತ್ಸವ ಇರ್ಬೋದು. ಕೆಲವು ಬೆಳಿಗ್ಗೆ ಮಧ್ಯಾಹ್ನ ಹೊತ್ತಾಗೋದು ಉಂಟು, ಆದರೆ ಹೆಚ್ಚಿನದ್ದು ರಾತ್ರಿ ಹೊತ್ತೇ ಆಗುತ್ತೆ. ಯಾಕೆ ಅಂತ ಒಂದು 2-3 ಅದಕ್ಕೆ ಉದಾಹರಣೆ ಕಾರಣಗಳನ್ನು ಕೊಡ್ಬೋದು. ಒಂದು ಏನು ಗೊತ್ತಾ, ಈ ದೈವಶಕ್ತಿಗಳಿಗೆ ಈ ಕತ್ತಲಲ್ಲಿ ನೀವು ಹೇಳ್ತೀವಿ ಯಾವುದೇ ಒಂದು ಶಕ್ತಿಗೆ ಕತ್ತಲಲ್ಲೇ ನಾವು ಜಾಸ್ತಿ ಅಲ್ವ. ಈಗ ಬೇರೆ ಪ್ರೇತಾತ್ಮಗಳು ಕತ್ತಲಲ್ಲೇ ಹೇಳ್ತಾರೆ, ಅದು ಹೆದರಿಸುವಂಥದ್ದಿದ್ರು ಕೂಡ. ಆದರೆ ದೈವಶಕ್ತಿಗಳಿಗೆ ಯಾಕಂತೇಳಿದ್ರೆ ಅಲ್ಲಿ ಒಂದು ಕತ್ತಲು ಸಾಯಂಕಾಲ ಆದಮೇಲೆ, ಅಂದರೆ ನಾವು ಗೋಧೋಳಿ ಆದಮೇಲೆ ದೈವಾರಾಧನೆ ಕೆಲಸ ಸ್ಟಾರ್ಟ್ ಆಗ್ತದೆ. ವಿಶೇಷ ಆಗಿ ಅಂತೇಳಿದ್ರೆ ನಾವು ಅಲ್ಲಿ ಹಾಕುವಂಥದ್ದು ಮತ್ತು ಆ ದೊಂದಿಯ ಬೆಳಕು ಮತ್ತು ಅವರು ಹಾಕುವಂಥ ಬಣ್ಣ ಅದಕ್ಕೆಲ್ಲ ಅದು ನೀವು ಬೇಕಾದರೆ ಹಗಲಿನಲ್ಲಿ ನೋಡಿ
ಅದು ನಮಗೆ ಅಷ್ಟು ಕಾಣೋದಿಲ್ಲ. ಅದು ರಾತ್ರಿಯಲ್ಲಿ ಕಂಡಾಗ ನಮಗೆ ಭಯ ಬರ್ತದೆ, ದೈವದ ಮೇಲೆ ಭಯ ಭಕ್ತಿ ಬರ್ತದೆ. ಹಿರಿಯರು ಆ ರೀತಿಯಲ್ಲಿ ಮಾಡಿರ್ಬೋದು. ಅಂದರೆ ನಮಗೆ ಭಯ ಭಕ್ತಿ ನಮಗೆ ಅಲ್ಲಿ ಬರ್ತದೆ. ಮತ್ತು ನಮ್ಮ ರಾತ್ರಿ ಏನಿತ್ತು, ತುಂಬ ಮುಂಚಿನವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ರಾತ್ರಿ ಬೆಳಗ್ಗೆ ಎಲ್ಲ ಕೆಲಸ ಮಾಡಿರ್ತಾರೆ, ಕೆಲಸ ಇರ್ತದೆ. ಹಾಗಾಗಿ ಅದು ರಾತ್ರಿಯ ಅದನ್ನು ಇರ್ಬೋದು. ಆದರೆ ಅದು ಸೆಕೆಂಡರಿ. ನಾನು ಮೇಯ್ನ್ ಹೇಳುವಂಥದ್ದು ಅವರ ಬಣ್ಣಕ್ಕೆ, ಅವರ ವೇಷಭೂಷಣಕ್ಕೆ, ಮುಂಚಿನ ದೀಪ, ಅದು ಕೂಡ ಮುಂಚಿನ ಕಂದೀಲು ಲೈಟಲ್ಲಿ ನೀವು ಈಗಲೂ ಕೆಲವು ಕಡೆ ಬೇರೆ ಲೈಟ್ ಹಾಕ್ಲಿಕ್ಕೇನೆ ಇಲ್ಲ, ನಿಮಗೆ ಅಂಥದ್ದು ಕಡಿಮೆ ಕಡೆ ಇರ್ತದೆ. ಅಲ್ಲಿ ನೋಡಿ, ಅಲ್ಲಿ ಆ ದೈವದ ಒಂದು ಸಾನ್ನಿಧ್ಯ ಉಂಟಲ್ಲ, ಅದರ ದೈವ ಚಾಕ್ರಿ ಮಾಡ್ತಾನಲ್ಲ, ಆ ಶಕ್ತಿ ನಮಗೇನೆ ಭಕ್ತಿ ಹುಟ್ಟಿಸುವಂಗೆ ಮಾಡ್ತದೆ. ಆ ದೃಷ್ಟಿಯಲ್ಲಿ ಅದನ್ನು ಮಾಡಿರ್ಬೋದು. ನನಗೆ ಅದರ ಬಗ್ಗೆ ಪೂರ್ಣವಾದಂಥ ಮಾಹಿತಿ ನನಗೂ ಗೊತ್ತಿಲ್ಲ, ನನ್ನ ಒಂದು ಅನಿಸಿಕೆ ಅಷ್ಟೇ ಹೇಳಿದ್ದು ನಾನು. ದೈವಾರಾಧನೆಯ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ಬೆರ್ಮೇರ್ ಅಂತ ಬರ್ತಾರೆ. ಈ ಬೆರ್ಮೇರ್ ಯಾರು ಅಂತ? ಇದು ಅದೇ ಈಗ ಎಲ್ಲ ಕಡೆ ಅದು ನಾವು ಮಾತಾಡಿದರೆ ಏನಾಗ್ತದೆ, ಒಂದಕ್ಕೆ ಬೆರ್ಮೇರೆ ಅಂತ ನಮ್ಮರೆ ಮೂಲ ಪುರುಷ ಬೆರ್ಮೇರ್ ಅಂತ. ಬೆರ್ಮೆ ಅಂದರೆ ಹಿರಿಯ ಅಂತ ನನ್ನ ಲೆಕ್ಕದಲ್ಲಿ. ಬೆರ್ಮೆ ಅಂದರೆ ಹಿರಿಯ. ಆದರೆ ಪಾರ್ಧನದಲ್ಲಿ ಇದೆ ಬೆರ್ಮೇರ್ ಉಂಡಾಯಿರು ಅಂತ ಹೇಳ್ತಾರೆ. ಅಂದರೆ ಈ ನಮ್ಮನ್ನು ಉಂಡು ಮಾಡಿದವ ಅವನೇ, ನಮ್ಮ ಮೂಲ ಪುರುಷ ಅಂತ ಹೇಳ್ತಾರೆ ನಮ್ಮಲ್ಲಿ. ಈಗ ಅಲ್ಲಿ ಏನಾಗ್ತದೆ, ಕಾಂಟ್ರವರ್ಸಿ ಆಗ್ತಾ ಇದೆ, ಬ್ರಹ್ಮ ಬೇರೆನಾ ಬೆರ್ಮೇರು ಬೇರೆನಾ ಅಂತೇಳಿ. ನಾವು ಬ್ರಹ್ಮ ಮತ್ತು ಬೆರ್ಮೇರು ನಾನು ಬೇರೆ ಬೇರೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬೆರ್ಮೆರ ಸ್ಥಾನ ಅಂತ ಇದೆ, ಈಗ ಅದು ಬ್ರಹ್ಮಸ್ಥಾನ ಎಲ್ಲ ಆಗಿದೆ, ಈಗ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ, ಬ್ರಹ್ಮಸ್ಥಾನ ಅಂತ ಆಗಿದೆ. ಅದು ಬೆರ್ಮೆರೆ ಬೇರೆ, ಬೆರ್ಮೆರ ಒಂದು ಪಾರ್ಧನೂ ಇದೆ. ನೀವು ಬೇಕಾದರೆ ಪ್ರಕಾಶನ ಬುಕ್ಕಲ್ಲ ಬರೆದಿದ್ದಾರೆ ಅವರು. ಅಂದರೆ ಬೆರ್ಮೆ ಭಾಳಷ್ಟು ಮೂಲ ಬ್ರಹ್ಮರ ಒಟ್ಟಿಗೆ ಕೆಲವೊಂದು ನಮ್ಮ ಭೂಮಿಗೆ ಬಂತು. ಬ್ರಹ್ಮನೇ ನಮ್ಮ ಮೂಲ ಪುರುಷ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಬೆರ್ಮೆ ಮತ್ತು ನಾಗ ನಮಗೆ ಬಹಳಷ್ಟು ತುಳುವಿನವರಿಗೆ ನಾಗ ಬ್ರಹ್ಮೇರನಷ್ಟು ಶ್ರೇಷ್ಠವಾದ ಯಾವುದೂ ಇಲ್ಲ. ಹಾಗಾಗಿ ಬೆರ್ಮೇರ ಅಲ್ಲಿ ಬಂದಿರ್ತಾರೆ.